सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ, ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 21ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಪರಮಾತ್ಮ ಶ್ರೀಕೃಷ್ಣ ಬಹಳ ಸೂಕ್ಷ್ಮವಾದ ವಿಚಾರವನ್ನು ಮಾತನಾಡ್ತಾ ಇದ್ದಾನೆ. ಉದ್ಧವನಿಗೆ ಹೇಳ್ತಾನೆ, ಹೇ ಉದ್ಧವ, ವೇದಗಳಲ್ಲಿ ಅನೇಕ ರಹಸ್ಯಗಳಿವೆ. ವೇದಗಳಲ್ಲಿ ಇರುವಂತಹ ಈ ಅನೇಕ ರಹಸ್ಯಗಳು ಕೇವಲ ನನಗೆ ಮಾತ್ರ ಗೊತ್ತು. ನನ್ನನ್ನು ಹೊರತುಪಡಿಸಿದರೆ ಮತ್ತೆ ಬೇರೆ ಯಾರಿಗೂ ಕೂಡ ವೇದಗಳಲ್ಲಿ ಇರುವಂತಹ ರಹಸ್ಯ ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆ ಅನ್ನುವಂತಹದ್ದು ಕೇವಲ ನನಗೆ ಮಾತ್ರ. ಓನ್ಲಿ ಐ ನೋ ಅಬೌಟ್ ಇಟ್. ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇರುವಂತಹದ್ದು. ಕೆಲವರು ಟೀಕೆ ಮಾಡ್ತಾರೆ, ಇಟ್ ಈಸ್ ಎ ವೆರಿ ಕಾಂಟ್ರಾವರ್ಸಿ ಸ್ಟೇಟ್ಮೆಂಟ್. ಪರಮಾತ್ಮ ಶ್ರೀಕೃಷ್ಣ ಕೇವಲ ನನಗೆ ಮಾತ್ರ ಗೊತ್ತು, ವೇದದಲ್ಲಿರುವಂತಹ ರಹಸ್ಯಗಳು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ, ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ ಅನ್ನುವಂತೆ ಅವನು ಮಾತನಾಡ್ತಾ ಇದ್ದಾನೆ. ಅಂತಂದಮೇಲೆ ವೈ ದಿಸ್ ವೇದಾಸ್ ದೇ ಆರ್ ಪ್ರಿಸ್ಕ್ರೈಬ್ ಟು ಅಸ್ ಬೈ ದಿ ಶಾಸ್ತ್ರ. ಒಬ್ಬ ಗುರು ಯಾಕೆ ನಮಗೆ ವೇದವನ್ನು ಓದು ಅಂತ ಹೇಳ್ತಾನೆ, ವೇದವನ್ನು ತಿಳುಕೋ ಅಂತ ಯಾಕೆ ಹೇಳ್ತಾನೆ? ವೇದಗಳಲ್ಲಿ ಅಷ್ಟು ದೊಡ್ಡ ರಹಸ್ಯ ಇದೆ, ಅದು ಕೇವಲ ಪರಮಾತ್ಮ ಶ್ರೀಕೃಷ್ಣನನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಅದು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ವತಃ ಅವನೇ ಹೇಳ್ತಾ ಇದ್ದಾನೆ ಅಂತಂದ ಮೇಲೆ ವೈ ಇಟ್ ಈಸ್ ಪ್ರಿಸ್ಕ್ರೈಬ್ ಟು ಅಸ್. ಇಲ್ಲಿ ಪರಮಾತ್ಮ ಯಾವ ದೃಷ್ಟಿಕೋನದಿಂದ ಈ ಮಾತನ್ನ ಹೇಳ್ತಾ ಇದ್ದಾನೆ ಮತ್ತು ನಿಜವಾಗ್ಲೂ ಅವನು ಹೇಳ್ತಾ ಇರುವಂತಹ ರೀತಿನಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಪಟ್ಟರೆ ಅವನು ಹೇಳಿರುವಂತಹದ್ದು ಸರಿನಾ? ಯಾವುದನ್ನು ಕುರಿತು ಅದು ಕೇವಲ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ವಿ ಹ್ಯಾವ್ ಟು ಅನಲೈಸ್. ದೆನ್ ಓನ್ಲಿ ಆಫ್ಟರ್ ಅನಲೈಸಿಂಗ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಶ್ರೀಕೃಷ್ಣ
then we can say it's a controversy statement or it is not controversy. It is true. Whatever Krishna is telling, it is true. It is not false. That we can accept only after analyzing the certain facts. So let us think and reflect upon the statement made by Lord Shri Krishna about this. In spite of this, why it is prescribed to us? Why Vedas are prescribed to us? ನಮ್ಮ ಅನೇಕ ಶಿಕ್ಷಣ ಪದ್ಧತಿಗಳು ಅಂತ ಹೇಳಿದಾಗ ನಮ್ಮ ಸನಾತನ ಧರ್ಮದಲ್ಲಿ ಗುರುಕುಲ ಸಿಸ್ಟಮ್, ಅಲ್ಲಿ ಲೌಕಿಕ ಜ್ಞಾನದ ಜೊತೆಗೆ ಈ ಒಂದು ಆಧ್ಯಾತ್ಮ, ಅನೇಕ ರೀತಿಯ ವೇದ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ರು. ಯಾಕೆ ಅಂತಂದರೆ ಅವನಿಗೆ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೋಬಹುದು. ಅವನಿಗೆ ಲೌಕಿಕ ಶಿಕ್ಷಣವನ್ನು ಕೊಟ್ಟು ನೀನು ಲೌಕಿಕವನ್ನು ಇಷ್ಟಪಟ್ಟು ನೀನು ಅಲ್ಲಿ ಮುಂದೆ ಬರ್ತೀಯಾ ಅಂತಂದರೆ ದಟ್ ಯು ಕ್ಯಾನ್ ಕಂಟಿನ್ಯೂ. ಅಥವಾ ಲೌಕಿಕ ನನಗೆ ಬೇಡ, ನಾನು ಮತ್ತೆ ಆಧ್ಯಾತ್ಮದಲ್ಲಿ ಮುಂದುವರಿತೀನಿ, ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತಂದಾಗ ಹಿ ಕ್ಯಾನ್ ಟೇಕ್ ಅಪ್ ದಿಸ್. ಒಟ್ಟಿನಲ್ಲಿ ಗುರುಕುಲ ಪದ್ಧತಿ, ಗುರುಕುಲ ಶಿಕ್ಷಣ ಪದ್ಧತಿನಲ್ಲಿ ಎರಡೂ ರೀತಿಯ ಶಿಕ್ಷಣಗಳಿಗೆ ಒತ್ತು ಕೊಟ್ಟು ವಿಚಾರವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇದ್ರು. ದಟ್ ಈಸ್ ವೈ ಇವತ್ತಿಗೂ ಕೂಡ ಗುರುಕುಲ ಸಿಸ್ಟಮ್ ಅಂತಂದರೆ ಇಟ್ ಈಸ್ ಅನ್ಬೀಟಬಲ್. ಸೊ ಇಲ್ಲಿ ನಮ್ಮ ಸನಾತನ ಧರ್ಮ ಅಥವಾ ಈ ಒಂದು ಗುರುಕುಲ ಸಿಸ್ಟಮ್ನಲ್ಲಿ ಯಾಕೆ ಈ ಒಂದು ವೇದ ವಿದ್ಯೆಯನ್ನು ನಮಗೆ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು, ಯಾಕೆ ಅದನ್ನು ತಿಳ್ಕೊಳ್ಳುವ ದೃಷ್ಟಿಯಲ್ಲಿ ಅದನ್ನು ನಮ್ಮ ಮೇಲೆ ಹೇರ್ತಾ ಇದ್ರು ಅಂತಂದರೆ, ಇಟ್ ಈಸ್ ಆ್ಯಕ್ಚುಲಿ ವೈ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಅಂತಂದರೆ, ಇಟ್ ಈಸ್ ಪ್ರಿಸ್ಕ್ರೈಬ್ ಟು ಅಸ್ ಬಿಕಾಸ್ ವಿ ಶುಡ್ ನಾಟ್ ಅವಾಯ್ಡ್ ಅವರ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಬಿಕಾಸ್ ಅಲ್ಲಿ ಇನ್ನು ವೇದದಲ್ಲಿ ಏನಾಗಿದೆ ಅಂತಂದರೆ ಮುಖ್ಯವಾಗಿ ವಿಧಿ ನಿಷೇಧಗಳನ್ನು ಹೆಚ್ಚಾಗಿ ನಮಗೆ ತಿಳಿಸ್ಕೊಡ್ತಾರೆ. ವಾಟ್ ಈಸ್ ದಿಸ್ ವಿಧಿ ನಿಷೇಧ? ವೇದದಲ್ಲಿ ದೇರ್ ಆರ್ ಡೂಸ್ ಆ್ಯಂಡ್ ಡೋಂಟ್ಸ್. ನೀನು ಕೆಲವುಗಳನ್ನು ಇಂತಹದ್ದನ್ನು ನೀನು ಮಾಡಲೇಬೇಕು ಅನ್ನುವಂತಹದ್ದು ಈಸ್ ಕಾಲ್ಡ್ ದಿ ವಿಧಿ. ನೀನು ಕೆಲವುಗಳನ್ನು ಮಾಡಬೇಡ, ಅವುಗಳನ್ನು ಮಾಡೋದ್ರಿಂದ ನಿನಗೆ ಯಾವ ರೀತಿಯ ಉಪಯೋಗ ಆಗಲ್ಲ ಮತ್ತು ಅದು ಸಮಾಜಕ್ಕೂ ಕೂಡ ಒಳ್ಳೆಯದಲ್ಲ. ಸೊ ಅದು ಕಣ್ಣು ಮುಂದೆ ಇದೆ ಅಂದ ಮಾತ್ರಕ್ಕೆ ಯು ಡೋಂಟ್ ಹ್ಯಾವ್ ಟು ಡೂ ಇಟ್, ಯು ಡೋಂಟ್ ಫಾಲೋ ಇಟ್ ಅಟ್ ಆಲ್, ಯು ಜಸ್ಟ್ ಇಗ್ನೋರ್ ಅಂಡ್ ನೆಗ್ಲೆಕ್ಟ್ ಇಟ್. ದಟ್ ಈಸ್ ನಿಷೇಧ. ಅಂಡ್ ವೈ ದಿಸ್ ವಿಧಿ ನಿಷೇಧ ಈಸ್ ಪ್ರಿಸ್ಕ್ರೈಬ್ಡ್? ಬಿಕಾಸ್ ದಿಸ್ ವೇದಾಂತ ಈಸ್ ಇಂಟ್ರೆಸ್ಟೆಡ್ ಇನ್ ಅವರ್ ಲೈಫ್. ಒಬ್ಬ ಗುರು ಇರಬಹುದು, ವೇದಾಂತ ನಮ್ಮ ಶಾಸ್ತ್ರ ಗ್ರಂಥ ಇವುಗಳಿಗೆಲ್ಲ ಏನು ಅಂತಂದರೆ ನಮ್ಮ ಅಭ್ಯುದಯ, ನನ್ನ ಬದುಕು ಚೆನ್ನಾಗಿದೆ ಎನ್ನುವಂತಹದ್ದು, ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್. ನಮ್ಮ ಗುರು ಹಿರಿಯರು ಅವ್ರುಗಳೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆಯನ್ನು ಬಯಸ್ತಾ ಇದ್ರು. ಸೊ ನನ್ನ ಬದುಕಿನಲ್ಲಿ ನಾನು ಒಂದು ಉತ್ತಮ ಮಟ್ಟಕ್ಕೆ ಬರಬೇಕು, ನನ್ನ ಬದುಕು ಚೆನ್ನಾಗಿರಬೇಕು, ಸುಂದರವಾಗಿರಬೇಕು. ನನ್ನ ಬದುಕನ್ನು ನಾನು ಹಿಂತಿರುಗಿ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಸಾರ್ಥಕತೆಯ ಧನ್ಯತಾ ಭಾವ ನನ್ನಲ್ಲಿ ಮೂಡಿ ಬರಬೇಕು. ಸೊ ಫಾರ್ ದಟ್ I should listen to this Vidhi and Nisheda, and I should follow this Vidhi Nisheda which is prescribed in the Vedas. So why Vedas are prescribed ಅಂತಂದರೆ it is because it is interested in our life. ನನ್ನ ಬದುಕು ಚೆನ್ನಾಗಿರಬೇಕು. ಸೊ ಎಂಟೈರ್ ವೇದ ನಾನು ಅರ್ಥ ಮಾಡ್ಕೊಳ್ಳದೆ ಹೋದರೂ ಕೂಡ ವೇದದಲ್ಲಿ ಮುಖ್ಯವಾಗಿ ನನ್ನ ಬದುಕಿಗೆ ಅನುಕೂಲ ಆಗುವ ಹಾಗೆ ವಿಧಿ ನಿಷೇಧಗಳನ್ನು ಅದು ತಿಳಿಸ್ಕೊಡ್ತಾ ಇದೆ ಅಂತಂದಾಗ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಬಿಕಾಸ್ ಇಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಮೈ ಲೈಫ್. ಅದು ನನ್ನ ಏಳಿಗೆಯನ್ನು ಬಯಸ್ತಾ ಇದೆ. ಸೊ ವೇದದ ಹೆಚ್ಚು ಭಾಗ, ಹೆಚ್ಚಿನ ರಹಸ್ಯ ಕೇವಲ ನನಗೆ ಮಾತ್ರ ಗೊತ್ತು, ಬೇರೆ ಇನ್ಯಾರಿಗೂ ಗೊತ್ತಿಲ್ಲ ಅಂತ ಕೃಷ್ಣ ಹೇಳ್ತಾ ಇರೋವಂತಹದ್ದು ಇಟ್ ಈಸ್ ನಾಟ್ ಕಾಂಟ್ರಾವರ್ಸಿ. ಆ ಎಲ್ಲ ತಿಳ್ಕೊಳ್ಳೋಕ್ಕಾಗದೆ ಹೋದರೂ ಕೂಡ ನೀನು ತಿಳ್ಕೊಬೇಕಾಗಿರೋವಂತಹದ್ದೇನು ಅಂತಂದರೆ ಧರ್ಮ, ಕರ್ಮ, ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ ಇವುಗಳನ್ನು ನೀನು ಅನುಸರಿಸು. ಅದಕ್ಕೆ ನಿನಗೆ ವೇದ ಶಿಕ್ಷಣ ಬೇಕು. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಪಸ್. ಸೊ ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಕೃಷ್ಣ ಈಸ್ ಆಕ್ಚುಲಿ ಸೇಯಿಂಗ್ ಹಿಯರ್.
ನಾವು ವೇದಾಂತದಲ್ಲಿ, ಉಪನಿಷತ್ಗಳಲ್ಲಿ, ಗುರು ಹಿರಿಯರ ಮಾತುಗಳಲ್ಲಿ, ಸತ್ಸಂಗದಲ್ಲಿ ಅಲ್ಲಲ್ಲಿ ಕೇಳ್ತಾ ಇರ್ತೀವಿ. ಏನು ಅಂತಂದರೆ, ದಿಸ್ ಎ ಟರ್ಮ್ ಕಾಲ್ಡ್ ಸರ್ವವ್ಯಾಪಿ. ಪರಮಾತ್ಮನನ್ನು ಕುರಿತು ಹೇಳುವಂತಹ ಪದ ಅದು. ಪರಮಾತ್ಮ ಅಂತಂದಾಗ ಹಿ ಈಸ್ ಎವ್ರಿವೇರ್. ದೇವರು ಎಲ್ಲಿದ್ದಾನೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀವಿ. ನಮಗೆ ಉತ್ತರ ಕೂಡ ಗೊತ್ತು. ಯಾಕೆಂತಂದರೆ ಬಹಳ ಚಿಕ್ಕ ವಯಸ್ಸಿನಿಂದ ಅನೇಕ ಪುರಾಣ ಕಥೆಗಳನ್ನು ನಾವು ಕೇಳಿರೋದ್ರಿಂದ ನಮಗೆ ಅಲ್ಲಲ್ಲಿ ನೀತಿಯನ್ನು ಹೇಳ್ಕೊಡುವಂತಹ ಅನೇಕ ಸಂದರ್ಭಗಳಲ್ಲಿ ಬಹಳ ಚಿಕ್ಕ ವಯಸ್ಸಿನಿಂದಲೇ ನಮಗೆ ಹೇಳ್ಕೊಟ್ಬಿಟ್ಟಿರ್ತಾರೆ. ದೇವರು ಎಲ್ಲ ಕಡೆ ಇದ್ದಾನೆ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದರೆ, ನಮಗೆ ಒಂದು ಡಿಸಿಪ್ಲಿನ್ ಬೇಕು. ಅಂತಂದರೆ ನಾವೇನಾದರೂ ಒಂದು ತಪ್ಪು ಮಾಡ್ತಾ ಇದ್ದೀವಿ ಅಂತಂದಾಗ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ದಾರೆ ಮನೆಯಲ್ಲಿ, ಅದರಿಂದ ನಾನು ಇಲ್ಲಿ ತಪ್ಪು ಮಾಡ್ತಾ ಇರೋದು ಅವ್ನು ನೋಡಬಹುದು ಅನ್ನುವಂತಹ ಒಂದು ಜಾಗ್ರತೆ, ದಟ್ ವಿವೇಕ, ಅದು ಕೂಡ ನಮ್ಮಲ್ಲಿ ಜಾಗೃತವಾಗಬೇಕು. ಈ ದೃಷ್ಟಿಯಿಂದ ನಮಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಕೆಲವು ನೀತಿಗಳನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಪರಮಾತ್ಮ ಎಲ್ಲಿದ್ದಾನೆ, ದೇವರು ಎಲ್ಲಿದ್ದಾನೆ ಅಂತಂದಾಗ ಅವನು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂತಹ ಶಕ್ತಿಯನ್ನು ಅವನು ಹೊಂದಿದ್ದಾನೆ. ದಿಸ್ ಗುಣ ಆರ್ ದಿಸ್ ಸ್ವಭಾವ ಆಫ್ ದಿ ಪರಮಾತ್ಮ ಈಸ್ ಕಾಲ್ಡ್ ಸರ್ವವ್ಯಾಪಿತ್ವ. ಸೊ ದಿಸ್ ಟರ್ಮ್ ಕಾಲ್ಡ್ ಗಾಡ್ ಈಸ್ ಎವ್ರಿವೇರ್ ಅನ್ನುವಂತಹದ್ದು ನಾವೆಲ್ಲ ತಿಳ್ಕೊಂಡಿರುವಂತಹದ್ದು. ಸೊ ಅದರಿಂದ ಪರಮಾತ್ಮನ ಈ ಒಂದು ಗುಣ ಸ್ವಭಾವವನ್ನು ಭಗವಂತ ಅಂತಂದಾಗ ಹಿ ಈಸ್ ಸರ್ವವ್ಯಾಪಿ ಅನ್ನುವಂತಹದ್ದು ನಮಗೆ ಗೊತ್ತಿರೋ ವಿಚಾರ. ಮತ್ತು ಅವನು ಎಲ್ಲ ಕಡೆ ಇರುವಂತಹ ಒಂದು ಶಕ್ತಿಯನ್ನು ಅವನು ಹೊಂದಿದ್ದಾನೆ. ಹಿ ಈಸ್ ಕೇಪಬಲ್, ಹಿ ಹ್ಯಾಸ್ ಗಾಟ್ ದಟ್ ಕೆಪಾಸಿಟಿ, ಹಿ ಈಸ್ ದಟ್ ಸರ್ವಶಕ್ತ, ಹಿ ಕ್ಯಾನ್ ಬಿ ಎನಿವೇರ್ ಅಂಡ್ ಎವ್ರಿವೇರ್. ಸೊ ಈ ಒಂದು ಶಕ್ತಿಯನ್ನು ಕುರಿತು ಅಗೇನ್ ಅದು ಪರಮಾತ್ಮನ ಸರ್ವವ್ಯಾಪಿಕತ್ವ ಶಕ್ತಿ. ಹೀಗೆ ನಮಗೆ ಪರಮಾತ್ಮನ ಬಗ್ಗೆ ಇಂತಹ ವಿಚಾರಗಳನ್ನೆಲ್ಲ ಕುರಿತು ಹೇಳಿರುವಂತಹದ್ದು. ಇದನ್ನು ನಾವು ಮತ್ತಷ್ಟು ಚಿಂತನೆ ಮಾಡುವಂತಹ ಒಂದು ಅವಕಾಶ ಈಗ ಪರಮಾತ್ಮನನ್ನು ನಾವು ಸ್ತುತಿ ಮಾಡಬೇಕಾದ್ರೆ ಹಿ ಈಸ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಂದರೆ ಕೋಟಿ ಕೋಟಿ ಬ್ರಹ್ಮಾಂಡಗಳ ನಾಯಕ ಈಸ್ ದಿಸ್ ಪರಮಾತ್ಮ. ಈಸ್ ದಟ್ ಸುಪ್ರೀಂ ಲಾರ್ಡ್. ಸೊ ನಾವು ಒಂದು ವಿಶ್ವ ಅಂತ ಹೇಳಿದಾಗ ಅದು ಕೇವಲ ನಾವಿರುವಂತಹ ಈ ಒಂದು ಪ್ರಪಂಚ ಇಷ್ಟು ಮಾತ್ರ ಅಲ್ಲ. ಈ ಪ್ರಪಂಚ ಅನ್ನುವಂತಹದ್ದು ಒಂದು ಪ್ಲಾನೆಟ್ ಅಷ್ಟೇ ಒಂದು. ಬಟ್ ವಿಶ್ವ ಅಂತಂದಾಗ ಈ ವಿಶ್ವದಲ್ಲಿ ಕೋಟಿ ಕೋಟಿ ಇಂತಹ ಬ್ರಹ್ಮಾಂಡಗಳಿದೆ. ಸೊ ಕೋಟಿ ಕೋಟಿ ಬ್ರಹ್ಮಾಂಡಗಳ ಒಡೆಯ ಯಜಮಾನ ಈಸ್ ದಿಸ್ ಸುಪ್ರೀಂ ಲಾರ್ಡ್. ಸೊ ಹಿ ಈಸ್ ದಿ ಪ್ರಭು ಫಾರ್ ಆಲ್ ಸಚ್ ಬ್ರಹ್ಮಾಂಡಸ್. ಸೊ ಒಂದು ಬ್ರಹ್ಮಾಂಡ ಅಂತ ಹೇಳಿದಾಗ ಈ ಒಂದು ಬ್ರಹ್ಮಾಂಡದಲ್ಲಿ ನಾವೇನು ಈ ಒಂದು ಭೂಮಿಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಭೂಮಿಯಲ್ಲಿ ಇದ್ದುಕೊಂಡು ನಾವು ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಸನ್, ಮೂನ್, ಸ್ಟಾರ್ಸ್ ಎಟ್ಸೆಟ್ರಾ. ಅಂಡ್ ಇಲ್ಲಿ ದೇರ್ ಆರ್ ಮೆನಿ ಪ್ಲಾನೆಟ್ಸ್ ಅಂಡ್ ವಿ ಹ್ಯಾವ್ ಎ ಸೋಲಾರ್ ಸಿಸ್ಟಮ್. ಇಷ್ಟೊಂದು ಅನೇಕಗಳನ್ನು ಹೊಂದಿರುವಂತಹ ವಿಶ್ವ ಇದೆ. ಆದರೆ ಈ ವಿಶ್ವದಲ್ಲಿ ಇಷ್ಟೊಂದೆಲ್ಲ ಇದೆ. ನಾವು ಈ ಭೂಮಿಯನ್ನು ಬಿಟ್ಟು ಬೇರೆ ಇನ್ನೇನು ನಾವು ತಿಳ್ಕೊಂಡೇ ಇಲ್ಲ. ಈ ಭೂಮಿಯನ್ನು ಬಿಟ್ಟು ನಾವು ಬೇರೆ ಇನ್ನೆಲ್ಲೂ ಹೋಗೇ ಇಲ್ಲ. ವಿಶ್ವದಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳಿವೆ. ಒಂದು ಬ್ರಹ್ಮಾಂಡದಲ್ಲಿ ಈ ಥರ ಒಂದು ಭೂಮಿ, ಅನೇಕ ಪ್ಲಾನೆಟ್ಸು, ಸೋಲಾರ್ ಸಿಸ್ಟಮು, ಸನ್ನು, ಮೂನು, ಸ್ಟಾರ್ಸು ಆ್ಯಂಡ್ ಸೋ ಮೆನಿ ಎಟ್ಸೆಟ್ರಾ ಎಲ್ಲ ಇದೆ. ಒಂದು ಬ್ರಹ್ಮಾಂಡದಲ್ಲಿರುವಂತಹ ಒಂದು ಸಣ್ಣ ಏರಿಯಾ ಈಸ್ ದಿಸ್ ಭೂಮಿ. ಭೂಮಿಯನ್ನೇ ನಾವು ಪೂರ್ಣವಾಗಿ ನೋಡಿಲ್ಲ. ಭೂಮಿ ಅಂತ ಹೇಳಿದಾಗ ದಿ ಅರ್ಥ ಅಂತ ಹೇಳಿದಾಗ ಇಲ್ಲೂ ಕೂಡ ಬೇರೆ ಬೇರೆ ಅನೇಕ ದೇಶಗಳಿದೆ, ಬೇರೆ ಬೇರೆ ಜಾಗಗಳಿದೆ. ನಾವು ಈ ಭೂಮಿಯನ್ನೇ ಸರಿಯಾಗಿ ನೋಡಿಲ್ಲ ಅಂತಂದ ಮೇಲೆ ಇನ್ನು ಭೂಮಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಅನೇಕಗಳಿರುವಂತಹ ಯಾವುದನ್ನು ಕೂಡ ನಾವು ನೋಡಿಲ್ಲ.
ಆಶ್ಚರ್ಯ ಅಂತಂದ್ರೆ ನಾವು ಅನೇಕರು ಯಾವ ಒಂದು ಪ್ರದೇಶದಲ್ಲಿ ಹುಟ್ಟು ಬೆಳೀತಾ ಇದ್ದೀವಿ ಆ ಪ್ರದೇಶವನ್ನು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಕೂಡ ನಾವು ಹೋಗಿಲ್ಲ. ನಾವಿರುವ ಊರು ಅದನ್ನು ನಮ್ಮೂರು ಅಂತ ಹೇಳ್ತೀವಿ. ಸೊ ನಮ್ಮೂರನ್ನು ಬಿಟ್ಟರೆ ನಾವು ಮತ್ತೊಂದು ಊರಿಗೆ ಕೂಡ ನಾವು ಹೋಗಿಲ್ಲದೆ ಇರುವಂತಹ ಚಾನ್ಸಸ್ಸು ನಮ್ಮಲ್ಲಿ ಅನೇಕ ಜನಗಳಿಗೆ ಇದೆ. ಅನೇಕರು ತಾವು ಹುಟ್ಟು ಬೆಳೆದಂತಹ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಅವರು ಹೋಗಿಲ್ಲ. ಯಾವ ಊರಿನಲ್ಲಿ ಹುಟ್ಟಿದ್ದಾರೆ ಅಲ್ಲೇ ಬೆಳೀತಾ ಇದ್ದಾರೆ, ಅಲ್ಲೇ ಬದುಕು ಮಾಡ್ತಾರೆ, ಅಲ್ಲೇ ಅವರು ತಮ್ಮ ಜೀವನದ ಪೂರ್ಣ ಅವಧಿಯನ್ನು ಅಲ್ಲೇ ಕಳೀತಾರೆ ಅವರು. ಸೊ ಬೇರೆ ಜಾಗನ್ನೇ ನೋಡಿಲ್ಲ. ಸೊ ವಸ್ತುಸ್ಥಿತಿ ಹೀಗಿದೆ ಅಂತಂದ ಮೇಲೆ ಭೂಮಿ ಇಷ್ಟು ದೊಡ್ಡದು, ಅದರಲ್ಲಿ ಒಂದು ಊರಿನ ಯಾವುದೋ ಒಂದು ಮೂಲೆಯಲ್ಲಿ ನಾನು ಹುಟ್ಟಿರುವಂತಹದ್ದು, ಒಂದು ಸಣ್ಣ ಪ್ರದೇಶ, ಆ ಪ್ರದೇಶದಲ್ಲಿ ಯಾವುದೋ ಒಂದು ಏರಿಯಾ, ಅಲ್ಲಿ ಒಂದು ಬೀದಿ, ಆ ಬೀದಿಯಲ್ಲಿ ಒಂದು ಮನೆ, ಆ ಮನೆಯಲ್ಲಿ ನಾನಿರುವಂತಹದ್ದು. ಸೊ ಒಂದು ಭೂಮಿಗೆ ಕಂಪೇರ್ ಮಾಡಿದ್ರೆ ಐ ಆಮ್ ನಥಿಂಗ್, ನಾನು ಏನೇನೂ ಅಲ್ಲದವನು. ಸೊ ಭೂಮಿಗೆ ಕಂಪೇರ್ ಮಾಡಿದ್ರೆ ನಾನು ಏನೇನೋ ಅಲ್ಲದವನು ಅಂತ ಅನ್ನಿಸ್ತಾ ಇದೆ ಅಂತಂದ್ಮೇಲೆ, ಇನ್ನು ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಕೋಟಿ ಕೋಟಿ ಬ್ರಹ್ಮಾಂಡಗಳಿಂದ ತುಂಬಿರುವಂತಹ ಈ ವಿಶ್ವದಲ್ಲಿ ನಾನು ಒಂದು ಡಸ್ಟ್ಗಿಂತ ಕಡಿಮೆ, ಒಂದು ಧೂಳಿನ ಕಣಕ್ಕಿಂತ ಕಡಿಮೆ. ನನ್ನ ವ್ಯಾಪ್ತಿ ಏನು ಅಂತಂದ್ರೆ ಈ ಕೋಟಿ ಕೋಟಿ ಬ್ರಹ್ಮಾಂಡಗಳಿರುವಂತಹ ಈ ವಿಶ್ವದಲ್ಲಿ ಒಂದು ಸಣ್ಣ ಧೂಳಿನ ಕಣದಲ್ಲಿ ಅದನ್ನೇನಾದರೂ ಒಂದು ಸಾವಿರಾರು ಭಾಗಗಳು ಮಾಡಿದ್ರೆ ಆ ಭಾಗದಲ್ಲಿ ಒಂದು ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ದಿಸ್ ಈಸ್ ಮೈ ಕಂಡೀಷನ್, ದಿಸ್ ಈಸ್ ಮೈ ವ್ಯಾಪಿಕತ್ವ. ಸೊ ನಮ್ಮ ವೇದಾಂತ ಏನು ಹೇಳುತ್ತೆ, ನೀನು ಏನೇನೋ ಅಲ್ಲದವನು ಅಂತ ನೀ ಹೇಳಿಕೊಂಡ್ರೂ ಕೂಡ ನಿನ್ನಲ್ಲೂ ಭಗವಂತನಿದ್ದಾನೆ. ಹಿ ಈಸ್ ದೇರ್ ಇನ್ ಯುವರ್ ವೆರಿ ಹಾರ್ಟ್, ಹಿ ಈಸ್ ಅಂತರ್ಯಾಮಿ. ಸೊ ಭಗವಂತ ಅಂತ ಹೇಳಿದಾಗ ನಾವು ಫಸ್ಟ್ ತಿಳ್ಕೊಳ್ಳೋದೇನು, ಹಿ ಈಸ್ ಎವ್ರಿವೇರ್, ಅವನು ಎಲ್ಲ ಕಡೆ ಇರೋವನು. ಸೊ ಎಲ್ಲ ಕಡೆ ಇರುವಂತಹ ಭಗವಂತ ಏನೇನೂ ಅಲ್ಲದವನಾಗಿರೋ ನನ್ನಲ್ಲೂ ಕೂಡ ಭಗವಂತ ಇದ್ದಾನೆ. ಸೊ ನನ್ನಲ್ಲೂ ಭಗವಂತ ಇದ್ದಾನೆ, ದ ಸೇಮ್ ಭಗವಂತ ಈಸ್ ಎವ್ರಿವೇರ್. ಸೊ ನನ್ನಲ್ಲಿರುವಂತಹ ಭಗವಂತ ಹಿ ಈಸ್ ದೇರ್ ಇನ್ ದಿ ಸನ್, ಮೂನ್, ಸ್ಟಾರ್ಸ್, ಸೋ ಮೆನಿ ಪ್ಲಾನೆಟ್ಸ್, ಹೀಗೆ ಎಲ್ಲ ಕಡೆ ಇರೋವನವನು. ಸೊ ನನಗೂ ಭೂಮಿಗೂ ಮಧ್ಯದಲ್ಲಿ ದೇರ್ ಈಸ್ ಎ ಸ್ಪೇಸ್, ಒಂದು ಅಂತರ ಅಂತ ಹೇಳ್ತೀವಿ. ನನಗೂ ಭೂಮಿಗೂ ಒಂದು ಅಂತರ ಇದೆ. ಅದೇ ರೀತಿ ಭೂಮಿಗೂ ಸೂರ್ಯನಿಗೂ ಅಂತರ ಇದೆ, ಭೂಮಿಗೂ ಚಂದ್ರನಿಗೂ ಅಂತರ ಇದೆ, ನನಗೆ, ಸೂರ್ಯನಿಗೆ, ಚಂದ್ರನಿಗೆ, ಭೂಮಿಗೆ ಅಂತರ ಇದೆ, ನನಗೆ, ಪ್ಲಾನೆಟ್ಸ್ಗಳಿಗೆ, ಬೇರೆ ಬೇರೆ ಸೋಲಾರ್ ಸಿಸ್ಟಮ್ಗಳಿಗೆ. ಸೊ ಹೇಗೆ ಈ ಅಂತರ ಅನ್ನುವಂತಹದ್ದು ನನ್ನಿಂದ ಪ್ರಾರಂಭವಾದರೆ ವಿಶ್ವದ ಎಲ್ಲ ಕಡೆ ಈ ಒಂದು ಅಂತರ ಅನ್ನುವಂತಹದ್ದು ಇದೆ. ಸೊ ಇಲ್ಲಿ ಮುಖ್ಯವಾಗಿ ಅಂತರ ಅಂತಂದ್ರೆ ಏನು ಅಂತಂದ್ರೆ ಸ್ಪೇಸ್. ಸೊ ನನ್ನ ಮತ್ತು ಭೂಮಿಯ ಮಧ್ಯೆ ಅಂತರ ಇದೆ ಅಂತಂದ್ರೆ ನನ್ನ ಮತ್ತು ಭೂಮಿಯ ನಡುವೆ ಸ್ಪೇಸ್ ಇದೆ. ಸೊ ಭಗವಂತ ನನ್ನಲ್ಲೂ ಇದ್ದಾನೆ, ಭೂಮಿನಲ್ಲೂ ಇದ್ದಾನೆ, ಭೂಮಿ ಮತ್ತು ನನ್ನ ನಡುವೆ ಇರುವಂತಹ ಸ್ಪೇಸ್ ಅಲ್ಲೂ ಭಗವಂತ ಇದ್ದಾನೆ. ದ ಸೇಮ್ ಭಗವಂತ ಭೂಮಿಗೂ ಸೂರ್ಯನಿಗೂ ಮಧ್ಯೆ ಇರುವಂತಹ ಸ್ಪೇಸ್ ಅಲ್ಲೂ ಇದ್ದಾನೆ, ಭೂಮಿಗೂ ಚಂದ್ರನಿಗೂ ಇರುವಂತಹ ಸ್ಪೇಸ್ ಅಲ್ಲೂ ಇದ್ದಾನೆ, ಈ ಒಂದು ಬ್ರಹ್ಮಾಂಡಕ್ಕೂ ಇನ್ನೊಂದು ಬ್ರಹ್ಮಾಂಡಕ್ಕೂ ಇರುವಂತಹ ಸ್ಪೇಸ್ ಅಲ್ಲೂ ಭಗವಂತ ಇದ್ದಾನೆ. ಹೀಗೆ ದಿಸ್ ಭಗವಂತ ನನ್ನಲ್ಲಿ ಹೇಗಿದ್ದಾನೆ, ದ ಸೇಮ್ ಭಗವಂತ ಕೋಟಿ ಕೋಟಿ ಬ್ರಹ್ಮಾಂಡಗಳಲ್ಲಿ ಹಾಗೂ ಎಲ್ಲ ಸ್ಪೇಸ್ಗಳಲ್ಲಿ ಎಲ್ಲೆಲ್ಲೂ ಭಗವಂತ ಇದ್ದಾನೆ. ಸೊ ಈ ಒಂದು ಸ್ಪೇಸ್ನಲ್ಲೂ ಭಗವಂತ ಇದ್ದಾನೆ ಅಂತಂದ್ರೆ ನನ್ನ ನಡುವೆ ಇರುವಂತಹ ಸ್ಪೇಸ್, ಅದನ್ನ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಬ್ಲ್ಯಾಂಕ್ ಸ್ಪೇಸ್, ಖಾಲಿ ಪ್ರದೇಶ. ಸೊ ಬ್ಲ್ಯಾಂಕ್ ಸ್ಪೇಸ್, ಅಂಡ್ ದಿಸ್ ಬ್ಲ್ಯಾಂಕ್ ಸ್ಪೇಸ್ ಈಸ್ ಕಾಲ್ಡ್ ದಿ ಬ್ಲ್ಯಾಕ್ ಮ್ಯಾಟರ್. ಮ್ಯಾಟರ್ ಅಂತಂದ್ರೆ ಜಡ,
ಇನ್ ದಟ್ ಜಡ ದೇರ್ ಈಸ್ ಭಗವಂತ. ಸೊ ಇಡೀ ವಿಶ್ವ ಅಂತಂದ್ರೆ ಕೋಟಿ ಕೋಟಿ ಬ್ರಹ್ಮಾಂಡಗಳು ಇರುವಂತಹ ಈ ವಿಶ್ವದ ಒಂದು ಬ್ರಹ್ಮಾಂಡದಲ್ಲಿ, ಈ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ನಾನಿದ್ದೀನಿ, ನನ್ನಲ್ಲೂ ಇದ್ದಾನೆ ಭಗವಂತ. ಆ ಭಗವಂತ ಎಲ್ಲ ಕಡೆ ಇದ್ದಾನೆ. ಅಂಡ್ ಈ ಬ್ಲ್ಯಾಕ್ ಮ್ಯಾಟರ್, ಜಡ ಅಂತ ನಾವೇನು ಹೇಳ್ತೀವಿ, ಅದನ್ನ ಈ ಭೂಮಿಗೆ ಕಂಪೇರ್ ಮಾಡಿದ್ರೆ 98% ಆಫ್ ದಿ ಸ್ಪೇಸ್ ಈಸ್ ಫಿಲ್ಡ್ ವಿತ್ ದಿಸ್ ಬ್ಲ್ಯಾಕ್ ಮ್ಯಾಟರ್. ರಿಮೈನಿಂಗ್ 2% ಅಂಡ್ ಲೆಸ್ ದ್ಯಾನ್ 2% ಅಲ್ಲಿ ಭೂಮಿ ಇದೆ, ಬೇರೆ ಪ್ಲಾನೆಟ್ಸ್ ಇದೆ, ಸನ್ ಇದೆ, ಮೂನು, ಸೋ ಮೆನಿ ಥಿಂಗ್ಸ್. ಸೊ 98% ಈಸ್ ಬ್ಲ್ಯಾಕ್ ಮ್ಯಾಟರ್. ಇನ್ ದಟ್ 2% ಇಸ್ ಒನ್ ಬ್ರಹ್ಮಾಂಡ. ಆ 2% ಅಲ್ಲಿ ಒಂದು ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಈ ಒಂದು ಭೂಮಿ ಮತ್ತು ಈ ಬ್ರಹ್ಮಾಂಡದಲ್ಲಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಸೋಲಾರ್ ಸಿಸ್ಟಮು ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಸೊ ಇದನ್ನು ನಾವು ನಮ್ಮ ಕಲ್ಪನೆಗೆ, ನಮ್ಮ ಊಹೆಗೆ ನಾವು ಎಷ್ಟು ಯೋಚಿಸೋದಕ್ಕೆ ಸಾಧ್ಯ, ನಮ್ಮ ಕೆಪಾಸಿಟಿಗೆ ತಕ್ಕಂತೆ ನಾವು ಯೋಚನೆ ಮಾಡ್ತೀವಿ ಅಂತಂದರೆ, ದ ಟರ್ಮ್ ಕಾಲ್ಡ್ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನುವಂತಹದ್ದು, ಹಿ ಈಸ್ ಎವ್ರಿವೇರ್ ಅಂತ ಹೇಳಿದಾಗ, ಈ ಪ್ರಕಾರದಲ್ಲಿ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ 2% ಹಿಯರ್, ಈ ಬ್ರಹ್ಮಾಂಡದಲ್ಲಿ. ಇನ್ನು 98% ಬ್ಲ್ಯಾಕ್ ಮ್ಯಾಟರ್ ಅಲ್ಲಿ ಭಗವಂತ ಇದ್ದಾನೆ. ಸೊ ವಾಟ್ ಈಸ್ ದಿಸ್ ಬ್ಲ್ಯಾಕ್ ಮ್ಯಾಟರ್? 98% ಅಲ್ಲಿ ಬ್ಲ್ಯಾಕ್ ಮ್ಯಾಟರ್ ಇದೆ, ಅಲ್ಲೆಲ್ಲ ಭಗವಂತ ಇದ್ದಾನೆ ಅಂತಂದ್ರೆ, ದಟ್ ಬ್ಲ್ಯಾಕ್ ಮ್ಯಾಟರ್ ಈಸ್ ನಥಿಂಗ್ ಬಟ್ ದಿ ಸುಪ್ರೀಂ ಲಾರ್ಡ್ ಶ್ರೀ ಕೃಷ್ಣ. ಸೊ ಅದನ್ನ ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ನಾನು ಎಲ್ಲವೂ ಆಗಿರುವವನು. ವೇದಗಳು ಹೇಳುವಂತೆ ವೇದಗಳಲ್ಲಿರುವಂತಹ ಅನೇಕ ರಹಸ್ಯಗಳು ಕೇವಲ ನನಗೆ ಮಾತ್ರ ಗೊತ್ತು ಅಂತ ಪರಮಾತ್ಮ ಈ ದೃಷ್ಟಿಯಿಂದ ಹೇಳಿರುವಂತಹದ್ದು. ಬಿಕಾಸ್ ಈ ಭೂಮಿನೇ ಬಿಟ್ಟು ನಾವು ಮತ್ತೊಂದು ನೋಡಿಲ್ಲ ಅಂತಂದ ಮೇಲೆ 98% ಬ್ಲ್ಯಾಕ್ ಮ್ಯಾಟರ್ ಅಲ್ಲಿರುವಂತಹದ್ದು ಭಗವಂತ. ನಾವು ಈ ಭೂಮಿನೇ ಸರಿಯಾಗಿ ನೋಡಿಲ್ಲ ಅಂತಂದ ಮೇಲೆ ಇನ್ನು ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಕುರಿತು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ವೇದಗಳಲ್ಲಿ ತಿಳಿಸಿರುವಂತಹ ಅನೇಕ ರಹಸ್ಯಗಳು ಕೇವಲ ನನಗೆ ಮಾತ್ರ ಗೊತ್ತು. ಬಿಕಾಸ್ ದಟ್ ಪರಮಾತ್ಮ ಈಸ್ ಎವ್ರಿವೇರ್, ಸೊ ಹಿ ನೋಸ್ ಇಟ್. ಸೊ ನನಗೆ ತಿಳಿದಿರೋ ಅಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ, ಇಟ್ ಕೆನಾಟ್ ಬಿ ಎ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್. ವಾಟ್ ಎವರ್ ಈಸ್ ಕೃಷ್ಣ ಟೆಲಿಂಗ್, ಇಟ್ ಈಸ್ ಟ್ರೂ. ಸೊ ನನಗೆ ತಿಳಿದಿರೋಷ್ಟು ಬೇರೆ ಯಾರಿಗೂ ತಿಳಿದಿಲ್ಲ ಅಂತ ಹೇಳ್ತಾ ಇರುವಂತಹದ್ದು ಈಸ್ ನಾಟ್ ಅಹಂಕಾರ. ಇಟ್ ಈಸ್ ದಿ ಟ್ರೂತ್ ಅಂಡ್ ಹಿ ಈಸ್ ದಿ ಟ್ರೂತ್. ಸೊ ನಾನು ಎಲ್ಲ ರಹಸ್ಯವನ್ನು ಬಲ್ಲೇನು ಅಂತಂದ್ರೆ, ಬಿಕಾಸ್ ಅಲ್ಲಿ ಎಲ್ಲ ಇರೋದು ಯಾರು? ಭಗವಂತ. ದ ಸೇಮ್ ಭಗವಂತ, ಹಿ ಈಸ್ ದೇರ್ ಎವ್ರಿವೇರ್. ಇಷ್ಟೆಲ್ಲ ಆದರೂ ಕೂಡ ಹಿ ಈಸ್ ಮೋಟಿವೇಟಿಂಗ್ ಅಸ್ to do our dharma, our responsibilities, our kartavya. That is the greatness of Bhagavanta. So ityasya hrudayam lokena anyaha mat veda kaschinah. ಸೊ ಬ್ರಹ್ಮಾಂಡದಲ್ಲಿ ಒಂದಕ್ಕೊಂದು ತುಂಬಾ ಅಂತರವನ್ನು ಕಾಯ್ದುಕೊಂಡಿದೆ ಅಂತ ಹೇಳಿದಾಗ, ಇಟ್ ಕೆನಾಟ್ ಬಿ ದಿ ಎಂಟಿ ಸ್ಪೇಸ್. For you and me it is empty space, but empty space is filled with Lord Shri Krishna. So it cannot be empty space. That is Shri Krishna, he is everywhere. So ಅದನ್ನ ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇರುವಂತಹದ್ದು. And he continues, ಮಾಂ ವಿದತ್ತೆ ಮಾ ವಿಕಲ್ಪ ಪೋಹ್ಯತೆ ತ್ವಹಂ ಏತಾವಾನ್ ಸರ್ವವೇದಾರ್ಥಃ ಶಬ್ದ ಆಸ್ತಾಯ ಮಾಂ ವಿದಾಂ ಮಾಯಾ ಮಾತ್ರ ಮನೋಜ್ಞಾಂತೆ ಪ್ರತಿಷಿಧ್ಯ ಪ್ರಸೀದತಿ. ಹೇ ಉದ್ಧವ, ವೇದಗಳಲ್ಲಿ ಕಂಡುಬರುವಂತಹ ಕರ್ಮಕಾಂಡದಲ್ಲಿ
ಯಜ್ಞ ಪುರುಷನಾದ ನನ್ನನ್ನು ಈ ವೇದ ಧರಿಸತ್ತೆ. ಕರ್ಮಕಾಂಡದಲ್ಲಿ ವೇದ ಅಂತ ಹೇಳಿದಾಗ ಅಲ್ಲಿ 3 ಭಾಗಗಳನ್ನು ನಾವು ನೋಡ್ತೀವಿ. there are 3 sections in ವೇದ. ಒಂದು ಕರ್ಮಕಾಂಡ, ಮತ್ತೊಂದು ಉಪಾಸನ, ಇನ್ನೊಂದು ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಯಜ್ಞ ಪುರುಷ, ಬಿಕಾಸ್ ಕರ್ಮಕಾಂಡ ಅಂತಂದ್ರೆ ಅಲ್ಲಿ ಅನೇಕ ಆಚರಣೆಗಳು, ಪೂಜೆ, ಹೋಮ, ಹವನ, ಯಜ್ಞ, ಯಾಗ ಇತ್ಯಾದಿಗಳು. ಸೊ ಅಲ್ಲಿ ಯಜ್ಞ ಪುರುಷ ಅಂತಂದ್ರೆ ಯಾರು? ಇಟ್ಸ್ ಮೀ, ಪರಮಾತ್ಮ. ಸೊ ವೇದದಲ್ಲಿರುವಂತಹ ಕರ್ಮಕಾಂಡದಲ್ಲಿ ಯಜ್ಞ ಪುರುಷನಾದ ನನ್ನನ್ನು ಈ ವೇದ ಧರಿಸಿದೆ. ಅದೇ ರೀತಿ ಉಪಾಸನಾ ಕಾಂಡದಲ್ಲಿ ನನ್ನದೇ ಆಗಿರುವಂತಹ ಬೇರೆ ಬೇರೆ ವಿಭಿನ್ನ ದೇವತೆಗಳ ಹೆಸರಿನಿಂದ ಕೂಡಿರುವ ನನ್ನನ್ನೇ ಅದು ಧ್ಯಾನಿಸುತ್ತೆ. ಉಪಾಸನ, ಈಗ ಉಪಾಸನ ಅಂತ ಹೇಳಿದಾಗ ಒಬ್ಬ ರಾಮನನ್ನ ಧ್ಯಾನ ಮಾಡ್ತಾನೆ, ಮತ್ತೊಬ್ಬ ಕೃಷ್ಣನನ್ನ ಮಾಡ್ತಾನೆ, ಇನ್ನೊಬ್ಬ ಶಿವನನ್ನ ಮಾಡ್ತಾನೆ. ಬಟ್ ರಾಮ, ಕೃಷ್ಣ, ಶಿವ, ಗಣಪತಿ ಎಟ್ಸೆಟ್ರಾ, ದೇ ಆರ್ ಆಲ್ ಒನ್ ಅಂಡ್ ದಿ ಸೇಮ್. ಫಾರ್ ಹಿಮ್ ಗಣಪತಿ ಇಸ್ ಸರ್ವಶಕ್ತ, ಫಾರ್ ಮೀ ಕೃಷ್ಣ ಇಸ್ ಸರ್ವಶಕ್ತ, ಫಾರ್ ಯು ರಾಮ ಇಸ್ ಸರ್ವಶಕ್ತ. ಸೊ ಇನ್ ಉಪಾಸನ ಯು ಫೈಂಡ್ ಡಿಫರೆಂಟ್ ನೇಮ್ಸ್ ಆಫ್ ದಿ ಲಾರ್ಡ್, ಬಟ್ ದ ಲಾರ್ಡ್ ಈಸ್, ಆ ಎಲ್ಲ ದೇವತೆಗಳು ಕೇವಲ ನಾನು ಮಾತ್ರ ಆಗಿದ್ದೀನಿ. ಸೊ ಇನ್ ಉಪಾಸನ, ವೇದದಲ್ಲಿ ಉಪಾಸನ ಅಂತ ಹೇಳಿದಾಗ ಬೇರೆ ಬೇರೆ ದೇವತೆಗಳ ಹೆಸರುಗಳನ್ನು ಹೇಳಿದ್ರು ಕೂಡ ಅವೆಲ್ಲವುಗಳು ಕೂಡ ನನ್ನನ್ನೇ ಧರಿಸಿವೆ, ಅವುಗಳು ನನ್ನನ್ನು ಮಾತ್ರ ಹೊಂದತ್ವೆ ಅಲ್ಟಿಮೇಟ್ಲಿ. ಸೊ ಅಗೈನ್ ಇನ್ ಜ್ಞಾನಕಾಂಡ, ದ ಥರ್ಡ್ ಸೆಕ್ಷನ್ ಆಫ್ ದಿ ವೇದ. ಜ್ಞಾನಕಾಂಡ ಅಂತಂದಾಗ ಅಲ್ಲಿ ಪಂಚಭೂತಗಳಿಂದ ಕೂಡಿರುವಂತಹ ಈ ಪ್ರಪಂಚಕ್ಕೆ ಕಾರಣ ಯಾರು ಅಂತಂದ್ರೆ ನನ್ನನ್ನ ಹೇಳ್ತಾರೆ. ಪುರುಷ ಇಸ್ ದಿ ಕಾಸ್. ಪುರುಷ ಮೀನ್ಸ್ ಇಟ್ಸ್ ಮೀ, ದಿ ಭಗವಂತ, ದಿ ಆತ್ಮ. ವೇದ ಮಂತ್ರಗಳೇ ಹೇಳ್ತಾ ಇದೆ, ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲತತ್ವದಿಂದ ಭೂಮಿ. ಹೀಗೆ ಪಂಚಭೂತಗಳು ನಿರ್ಮಾಣವಾಗಿರುವಂತಹದ್ದೇ ನನ್ನ ಕಾರಣದಿಂದ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಎಲ್ಲವೂ ಇದೆ. ಇದಕ್ಕೆ ಕಾರಣ ನಾನು ಅಂತ ವೇದಗಳು ಹೇಳ್ತಾ ಇದೆ. ಸೊ ಒಂದು ಕಡೆ ವೇದ ಪರಮಾರ್ಥ ಸ್ವರೂಪನಾದ ನನ್ನನ್ನು ಆಶ್ರಯಿಸಿದೆ. ನನ್ನಿಂದ ಪಂಚಭೂತಗಳು ಹಾಗೂ ಪಂಚಭೂತಗಳಿಂದ ಪ್ರಪಂಚ. ಇದು ನಾನು ಹೇಳ್ಕೋತಾ ಇಲ್ಲ, ವೇದ ಮಂತ್ರಗಳೇ ಈ ರೀತಿ ಹೇಳ್ತಾ ಇದೆ. ಆತ್ಮ ಈಸ್ ದಿ ಕಾಸ್, ಜಗತ್ತು ಈಸ್ ದಿ ಎಫೆಕ್ಟ್. ಆತ್ಮನಿಂದ ಪಂಚಭೂತಗಳು, ಪಂಚಭೂತಗಳ ಕಾರಣದಿಂದ ಪ್ರಪಂಚ, ಆ ನಂತರದಲ್ಲಿ ಎಲ್ಲ ಜೀವಗಳು ಸೃಷ್ಟಿಯಾಗಿವೆ. ಸೊ ಎಲ್ಲವುಗಳಿಗೂ ನಾನು ಕಾರಣ. ಸೊ ನನ್ನ ಕಾರಣದಿಂದ ಈ ಪ್ರಪಂಚ ಅಂತ ವೇದ ಮಂತ್ರಗಳು ಹೇಳಿದೆ. ಇಡೀ ಪ್ರಪಂಚ ನನ್ನನ್ನು ಆಶ್ರಯಿಸಿದೆ, ವೇದ ನನ್ನನ್ನು ಆಶ್ರಯಿಸಿದೆ. ಇಷ್ಟೆಲ್ಲ ಆದರೂ ಕೂಡ ನನ್ನಿಂದ ಇವೆಲ್ಲ ಅಂತ ಹೇಳಿದ್ರು ಕೂಡ ಇದೇ ಪ್ರಪಂಚವನ್ನ ಮಾಯಾ ಅಂತ ಕರೆಯುತ್ತೆ. ಇದೇ ಪ್ರಪಂಚವನ್ನ ಮಾಯಾ, ಇಟ್ ಈಸ್ ಮಿಥ್ಯಾ, ಮಿಥ್ಯಾ ಪ್ರಪಂಚ ಅಂತ ನನ್ನ ಮೇಲೆ ಆರೋಪವನ್ನು ಕೂಡ ಮಾಡುತ್ತೆ. ಮತ್ತು ವೇದಗಳು ಹೇಳುತ್ತವೆ, ನನಗೆ ಬದಲಾವಣೆ ಎನ್ನುವಂತಹದ್ದೇ ಇಲ್ಲ. ನಾನು ಮೀನ್ಸ್ ಬದಲಾಗದ ವಸ್ತು, ದಟ್ ಈಸ್ ಆತ್ಮ. ವೇದಗಳು ಇವನ್ನೆಲ್ಲ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ವೇದಗಳ ಪ್ರಕಾರ ನನ್ನಲ್ಲಿ ಯಾವ ಬದಲಾವಣೆಗಳು ಇಲ್ಲ, ಆದರೆ ನನ್ನ ಕಾರಣದಿಂದ ಪ್ರಪಂಚದ ಉತ್ಪನ್ನವಾಗಿದೆ. ಪ್ರಪಂಚ ಅಂತ ಹೇಳಿದಾಗ ನಿರಂತರವಾಗಿ ಅದು ಬದಲಾವಣೆಗಳಿಗೆ ಒಳಪಟ್ಟಿದೆ. ಸೊ ಬದಲಾವಣೆ ಈಸ್ ದಿ ಜಗದ ನಿಯಮ, ವೆರಾಸ್ ನನ್ನಲ್ಲಿ ಬದಲಾವಣೆಗಳೇ ಇಲ್ಲ. ನನ್ನ ಕಾರಣದಿಂದ ಜಗತ್ತು ಬದಲಾವಣೆಗೆ ಒಳಪಟ್ಟಿದೆ. ಸೊ ಇದು ಹೇಗೆ ಅಂತಂದ್ರೆ, ಬೀಜದ ಮೊಳಕೆಯಲ್ಲಿರುವಂತಹ ಸಾರ, ದ ಎಸೆನ್ಸ್. ಬೀಜ ಅಂತ ಹೇಳಿದ್ರೆ ದ ಸೀಡ್, ಅದು ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆದಾಗ ಆ ಮೊಳಕೆಯಲ್ಲಿ ಯಾವ ಎಸೆನ್ಸ್ ಇದೆ, ಅಲ್ಟಿಮೇಟ್ಲಿ ದಟ್ ಎಸೆನ್ಸ್ ಬೇರುಗಳಲ್ಲಿ, ಮರದ ಬುಡಗಳಲ್ಲಿ
ಕೊಂಬೆ ರಂಬೆಗಳಲ್ಲಿ, ಹಣ್ಣು ಹೂವು ಕಾಯಿ ಎಲ್ಲವುಗಳಲ್ಲಿ the same essence is there. That essence is in the bija. And ವೇದ ಇದನ್ನ ಪ್ರಣವ ಸ್ವರೂಪ ಅಂತ ಹೇಳಿ, ನನ್ನನ್ನ ಪ್ರಣವ ಸ್ವರೂಪನಾದ ಪರಮೇಶ್ವರನೇ ಪ್ರಣವದ ವಿಸ್ತಾರಗಳಾದ ಸಕಲ ವೇದಶಾಖೆಗಳಲ್ಲೂ ಇರುವಂತಹದ್ದು ಪರಮಾತ್ಮ. ಸೊ ಅವನು ಎಲ್ಲ ಕಡೆ ಅನುವರ್ತಿಸಿಕೊಂಡಿದ್ದಾನೆ. ಹೀಗೆ ಜ್ಞಾನಕಾಂಡದ ಮೂಲಕ ಸತ್ಯದ ಸ್ವರೂಪವನ್ನ ತಿಳ್ಕೋಬೇಕು ಅಂತಂದಾಗ, ಮುಖ್ಯವಾಗಿ ಜ್ಞಾನಕಾಂಡದಲ್ಲಿ ಇಟ್ ಈಸ್ ಪಾಸಿಬಲ್ ಟು ನೋ ದಿ ಟ್ರೂತ್ ಅಂತ ಹೇಳಿದ್ರು ಕೂಡ, ಟು ನೋ ದ ಟ್ರೂತ್ ದೆರ್ ಇಸ್ ಎ ಸಿಸ್ಟಮ್. ಇಟ್ ಈಸ್ ಕಾಲ್ಡ್ ನೇತಿ ಮಾರ್ಗ. ಎಲ್ಲವುಗಳನ್ನ ನಿರಾಕರಿಸಿ ನಂತರದಲ್ಲಿ ಯಾವುದು ಉಳ್ಕೊಳ್ಳುತ್ತೆ, ದಟ್ ಈಸ್ ದಿ ಟ್ರೂತ್. ಇಟ್ ಈಸ್ ಕಾಲ್ಡ್ ನೇತಿ ಮಾರ್ಗ. ಸೊ ಸತ್ಯವನ್ನ ನಾನು ನೋಡಬೇಕು ಅಂತಂದಾಗ ನೇರವಾಗಿ ಅದನ್ನು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಅದರ ನಿರೂಪಣೆ, ಅದರ ಗಟ್ಟಿ, ಆ ಒಂದು ದೃಢತೆಯನ್ನು ನಾವು ಪರೀಕ್ಷೆ ಮಾಡಬೇಕು ಅಂತಂದಾಗ ಅಲ್ಲಿ ಕಂಡು ಬರುವಂತಹ ಎಲ್ಲ ಲಕ್ಷಣಗಳನ್ನ ಇದೆಲ್ಲ ನೇತಿ 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 ಅಂತ ಹೇಳಿ ಎಲ್ಲವುಗಳನ್ನ ನಿರಾಕರಿಸಿ, ಕೊನೆಗೆ ಇನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದಾಗ ಯಾವುದು ಉಳ್ಕೊಳ್ಳುತ್ತೆ, ದಟ್ ಈಸ್ ಆತ್ಮವಸ್ತು. ಸೊ ಈ ಪ್ರಕಾರ ವೇದ ನನ್ನನ್ನೇ ಮುಂದೆ ಇಟ್ಕೊಂಡು ಎಗೇನು ನನ್ನಲ್ಲೇ ಭೇದವನ್ನ ಆರೋಪ ಮಾಡ್ತಾ ಇದೆ ಪರಮಾತ್ಮ. ಅವನು ಹೇಳ್ಕೊತಾ ಇದೆ, ನೋಡಪ್ಪ, ದಿಸ್ ಈಸ್ ಮೈ ಪರಿಸ್ಥಿತಿ, ಎಲ್ಲವುಗಳಿಗೆ ನಾನೇ ಕಾರಣ ಅಂತ ಹೇಳುತ್ತೆ. ಐ ಆಮ್ ದಿ ಕಾಸ್ ಆಫ್ ದಿಸ್ ಜಗತ್ತು ಅಂತ ಹೇಳುತ್ತೆ. ನನ್ನ ಕಾರಣದಿಂದ ಪಂಚಭೂತಗಳು ಅಂತ ಹೇಳುತ್ತೆ, ಪಂಚಭೂತಗಳಿಂದ ಪ್ರಪಂಚ ಅಂತ ಹೇಳುತ್ತೆ. ನನ್ನನ್ನ ಬದಲಾಗದವನು ಅಂತ ಹೇಳುತ್ತೆ, ನನ್ನ ಕಾರಣದಿಂದ ಬಂದಂತಹ ಪ್ರಪಂಚವನ್ನ ಸದಾ ಬದಲಾವಣೆಗಳಿಗೆ ಒಳಪಟ್ಟಂತಹ ಜಗತ್ತು ಅಂತ ಹೇಳಿ ಈ ರೀತಿ ನನ್ನ ಮೇಲೆ ಆರೋಪವನ್ನು ಮಾಡುತ್ತೆ. ಸೊ ವೇದ ನನ್ನನ್ನು ಮುಂದೆ ಇಟ್ಕೊಂಡು ಎರಡೂ ರೀತಿಯಲ್ಲಿ ಹೇಳಿ ನನ್ನನ್ನು ಎಕ್ಸ್ಪೋಸ್ ಮಾಡ್ತಾ ಇದೆ. ಸೊ ನನ್ನಲ್ಲೇ ಭೇದವನ್ನು ಆರೋಪ ಮಾಡ್ತಾ ಇದೆ. ಅಂಡ್ ದಿಸ್ ಈಸ್ ಕಾಲ್ಡ್ ಮಾಯಾ. ಸೊ ಇಷ್ಟೆಲ್ಲ ಆದ್ರೂ ಈ ರೀತಿ ಕಾಂಟ್ರಾವರ್ಸಿ ಅಂತ ಅನ್ಬೋದು, ಆರೋಪ ಅಂತ ಹೇಳ್ಬೋದು. ಕೊನೆಗೆ ಏನೂ ಗೊತ್ತಾಗದೇ ಇದ್ದಾಗ ಇದು ಭಗವಂತನ ಮಹಿಮೆ ಲೀಲೆ ಅಂತ ಹೇಳಿ ಇದನ್ನ ಮಾಯೆ, ಇದು ಭಗವಂತನ ಮಾಯೆ, ಆ ರೀತಿ ಮಾಯೆ ಅಂತ ಕರೆದೆವು. ಕೊನೆಗೆ ಏನ್ ಮಾಡುತ್ತೆ, ಸರ್ವಂ ಕಲ್ವಿದಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ we all enjoy the Veda. That is the reality. That is Veda. So iti Srimad Bhagavate iti Srimad Bhagavate Mahapurane Paramahamsyam Samhitayam Ekadasha Skande Ekavimshodhyayaha. So ಇಲ್ಲಿಗೆ ಈ 21ನೇ ಅಧ್ಯಾಯ ಭಾಗವತದ 11ನೇ ಸ್ಕಂದದ 21ನೇ ಅಧ್ಯಾಯ ಮುಗಿಯುತ್ತೆ. 22ನೇ ಅಧ್ಯಾಯ. ಸೊ ದಿಸ್ 22nd chapter of this 11th canto of Bhagavata, it talks about the tattvas, philosophies. Apart from philosophies, ತತ್ವಗಳ ಜೊತೆನಲ್ಲಿ there is a description and much vicharas about Purusha and Prakriti. So the entire 22nd chapter of this canto deals with this subject, that is ತತ್ವಗಳ ಸಂಖ್ಯೆ and ಪುರುಷ ಮತ್ತು ಪ್ರಕೃತಿ. ಸೊ ಈ ಅಧ್ಯಾಯದಲ್ಲಿ ಸಾಂಖ್ಯ ಯೋಗವನ್ನು ತಿಳ್ಕೋತಾ ಅದರ ಜೊತೆನಲ್ಲಿ there are certain categories ಬೇರೆ ಬೇರೆ called ಪುರುಷ and ಪ್ರಕೃತಿ, ಅಂದ್ರೆ the differences between the ಪುರುಷ and ಪ್ರಕೃತಿ. ಸೊ ಒಂದು ಕಡೆ
ಪುರುಷ ಮತ್ತು ಪ್ರಕೃತಿಯನ್ನ ದೇ ಆರ್ ಡಿಫರೆಂಟ್. ಪುರುಷ ಇಸ್ ಡಿಫರೆಂಟ್, ಪ್ರಕೃತಿ ಇಸ್ ಡಿಫರೆಂಟ್. ಸೊ ದೇ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್. ಬಟ್ while studying this 22nd chapter, we are going to see from both the sides. ಅಂತಂದ್ರೆ ಒಂದು ಕಡೆ we see the differences. That is, Prakriti and Purusha, they are different. So they are separate. And at the same time, they are one and the same. There is no difference between Purusha and Prakriti. Both Purusha and Prakriti, they are one and the same. ಹೀಗೆ ಎರಡು ರೀತಿಯಲ್ಲಿ we are going to analyze and study. ಒಂದು ಕಡೆ it says Prakriti is different, Purusha is different. And again, allenave we can also see this Purusha and Prakriti, they are one and the same. There is no difference at all. So, ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, how something which is different from each other and it is the same also. Quite natural. ಇಂತಹ ಒಂದು ಪ್ರಶ್ನೆ ಬರೋದ್ರಲ್ಲಿ ಅನುಮಾನ ಇಲ್ಲ. So to know this truth, one should have a calm mind. ನಿರ್ಮಲವಾದ ಮನಸ್ಸನ್ನು ಹೊಂದಿರಬೇಕಾಗುತ್ತೆ, ಪರಿಶುದ್ಧವಾದ ಮನಸ್ಸನ್ನು ಹೊಂದಿರಬೇಕಾಗುತ್ತೆ, ಎಲ್ಲವನ್ನ ಸ್ವೀಕರಿಸುವಂತಹ ಮನಸ್ಸನ್ನು ಹೊಂದಿರಬೇಕಾಗುತ್ತೆ. Because it is the pure mind alone which can understand this concept. So it is the pure mind which is eligible for the ಜ್ಞಾನ. ಇದು ಹೇಗೆ ಅಂತಂದ್ರೆ, ಮ್ಯಾನ್ ಅಂಡ್ ಹಸ್ಬೆಂಡ್, ದೇ ಸೀಮ್ ಟು ಬಿ ಸಪರೇಟ್, but they are one and the same. It's exactly like that. Purusha and Prakriti ಅಂತ ಹೇಳಿದಾಗ they seem to be separate, but still they are one and the same. ಸೊ ಇದು ಯಾರಿಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಮತ್ತು ಇದು ಯಾರಿಗೆ ಒಂದೇ ಅಂತ ಕಾಣಿಸ್ತಾ ಇದೆ, that we are going to study in this second chapter of the 11th canto of the ಶ್ರೀಮದ್ ಭಾಗವತ ಮಹಾಪುರಾಣ. ಸೊ ಇಲ್ಲಿ ಪ್ರಾರಂಭದಲ್ಲಿ ಈ ವಿಚಾರವನ್ನು ಮುಂದೆ ಇಟ್ಕೊಂಡು ಉದ್ಧವ ಪ್ರಶ್ನೆಯನ್ನು ಮಾಡ್ತಾನೆ ಭಗವಂತನಲ್ಲಿ. ಇನ್ಫ್ಯಾಕ್ಟ್ ಇಲ್ಲಿಯವರೆಗೆ ಮತ್ತು ಇನ್ನು ಮುಂದೆ ಇಲ್ಲಿಯವರೆಗೆ ಕೂಡ ನಾವು ಬಹಳ ಹಿಂದಿನಿಂದ ಉದ್ಧವ ಪ್ರಶ್ನೆ ಮಾಡ್ತಾ ಇರುವಂತಹದ್ದು, ಪರಮಾತ್ಮ ಉತ್ತರ ಕೊಡ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ದಿಸ್ ಇಸ್ ಕಾಲ್ಡ್ ಉದ್ಧವ ಗೀತಾ. ಸೊ ಇಲ್ಲಿ ಟಾಪಿಕ್ ಬೇರೆ ಬೇರೆ ಆದರೂ ಕೂಡ ಆಲ್ ದಿಸ್ ಕಮ್ಸ್ ಅಂಡರ್ ಉದ್ಧವ ಗೀತಾ. ಇಟ್ ಈಸ್ ಫೇಮಸ್ ಆಸ್ ಉದ್ಧವ ಗೀತಾ. ಸೊ ಇಲ್ಲಿ ಉದ್ಧವ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಸೊ ಉದ್ಧವನ ಪ್ರಶ್ನೆಯಿಂದ ನಮಗೆ ಅನೇಕ ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಆಸ್ ಯೂಶುವಲ್ ಇಲ್ಲಿ ಮತ್ತೆ ಉದ್ಧವ ಪ್ರಶ್ನೆ ಮಾಡ್ತಾನೆ. ಕತಿ ತತ್ವಾನಿ ವಿಶ್ವೇಶ ಸಂಖ್ಯಾತಾನ್ ಋಷಿಭಿಃ ಪ್ರಭೋ ನವ ಏಕಾದಶ ಪಂಚ ತ್ರೀಣಿ ಆತತ್ವಂ ಇಹ ಶುಶ್ರುಮ ಕೇಚಿತ್ ಷಡ್ವಿಂಶತಿ ಪ್ರಾಹುಃ ಅಪರೇ ಪಂಚವಿಂಶತಿಂ ಸಪ್ತೈಕೆ ನವ ಷಟ್ಕೇಚಿತ್ ಚತ್ವಾರ್ಯೇಕಾದಶಾಪರೇ ಕೇಚಿತ್ ಸಪ್ತದಶ ಪ್ರಾಹುಃ ಷೋಡಶೈಕೆ ತ್ರಯೋದಶ ಏತಾವತ್ವಂ ಹಿ ಸಂಖ್ಯಾನಾಂ ಋಷಯೋ ಯದ್ವಿವಕ್ಷಯ ಗಾಯಂತಿ ಪೃಥಕ್ ಆಯುಷ್ಮಾನ್ ಇದಂ ನೋ ವಕ್ತುಮರ್ಹಸಿ. ಈ ಬಹಳ ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಮಾಡಿದ್ದಾನೆ. ಅಗೇನ್ ಇಟ್ ಈಸ್ ಅಕಾರ್ಡಿಂಗ್ ಟು ಉದ್ಧವ, ಇದು ಒಳ್ಳೆಯ ಪ್ರಶ್ನೆ. ಬಟ್ ಪರಮಾತ್ಮ ಶ್ರೀಕೃಷ್ಣ ಹಿ ಈಸ್ ಗೋಯಿಂಗ್ ಟು ರಿಪ್ಲೈ. ಉದ್ಧವನ ಪ್ರಶ್ನೆಗಳಿಗೆ ರಿಪ್ಲೈಯನ್ನು ಮಾಡ್ತಾನವನು. ಸೊ ಇಲ್ಲಿ ಉದ್ಧವ ಏನು ಕೇಳ್ತಾ ಇದ್ದಾನೆ, ಉದ್ಧವನ ಪ್ರಶ್ನೆ ಏನು? ಇಲ್ಲಿ ಉದ್ಧವ ಹೇಳ್ತಾನೆ, ನಮ್ಮ ಪ್ರಾಚೀನ ಋಷಿ ಮುನಿಗಳನ್ನ, ಯೋಗಿಗಳನ್ನ ದ್ರಷ್ಟಾರ ಅನ್ನೋ ಹೆಸರಿನಿಂದ ಕರೀತಾರೆ. ದ್ರಷ್ಟಾರ ಮೀನ್ಸ್ ದೇ ಆರ್ ದಿ ಸೀಕರ್ಸ್ ಅಂತ. ದೇ ಆರ್ ದಿ ಸೀಯರ್ಸ್ ಆಫ್ ದಿ ಟ್ರೂತ್. ಹೇಗೆ, ಹೌ ದೇ ಹ್ಯಾವ್ ಸೀನ್ ಇಟ್, ಹೌ ದಿಸ್ ಟ್ರೂತ್ ಈಸ್ ಸೀನ್ ಬೈ ದೆಮ್.
ಸಿ ವೇದಾಂತ ಅಂತ ಹೇಳಿದಾಗ ಸರ್ಟನ್ ಟ್ರೂತ್ಸ್ ಆರ್ ರಿವೀಲ್ಡ್ ಟು ದೀಸ್ ಪ್ರಾಚೀನ ಋಷಿಮುನಿಗಳು ಇನ್ ದೇರ್ ಡೀಪ್ ಮೆಡಿಟೇಷನ್. ಡೀಪ್ ಮೆಡಿಟೇಷನ್ ಅಂತ ಹೇಳಿದಾಗ they are connected to the higher reality by tuning their mind with divine. That is the kind of meditation they used to do. So ಇಲ್ಲಿ ಸತ್ಯ ಅಂತ ಹೇಳ್ತಾ ಇರುವಂತಹದ್ದು ಕೆಲವು ಸೂತ್ರಗಳನ್ನು ಕುರಿತು. ಅಂತಂದ್ರೆ ಸೂತ್ರ ಅಂತಂದ್ರೆ ನಾವು ಏನು ಒಂದು ಫಾರ್ಮುಲಾ ಅಂತ ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ದಿ ಸೂತ್ರ. ಸೊ ಅಂತಂದರೆ ಇಟ್ ವಿಲ್ ಬಿ ಇನ್ ದಿ ಕ್ಯಾಪ್ಸೂಲ್ ಫಾರ್ಮೆಟ್. ಇನ್ ದಟ್ ಕ್ಯಾಪ್ಸೂಲ್ so much is loaded, very very powerful medicines which are loaded in that capsule. From the outside it is just a capsule, but that capsule when it enters the body, entire system na adu change ಮಾಡಿ ಮತ್ತೆ ಅಲ್ಲಿ ಆರೋಗ್ಯವನ್ನು ತಂದುಕೊಡುತ್ತೆ. ಬಟ್ ಆ ಕ್ಯಾಪ್ಸೂಲ್ನ ನೋಡಿದಾಗ ಎಂಟೈರ್ ಈ ಒಂದು ದೇಹವನ್ನು ರಕ್ಷಿಸುವಂತಹ ಕೆಲಸ ಮಾಡೋದು ಯಾವ ಯಾವ ಶಕ್ತಿಗಳು ಅಲ್ಲಿದೆ ಅನ್ನುವಂತಹದ್ದು ಅದು ಕಾಣೋದಿಲ್ಲ. ಇಟ್ ಈಸ್ ಲೈಕ್ ದಟ್. ಫಾರ್ಮುಲಾಸ್ ಅಂತಂದ್ರೆ ದೇ ಆರ್ ಲೈಕ್ ದಟ್. ಅದರ ಗಾತ್ರ ಬಹಳ ಸಣ್ಣದಾಗಿರುತ್ತೆ. ಅಂಡ್ ವಿ ಹ್ಯಾವ್ ಟು ಅನ್ಫೋಲ್ಡ್ ಇಟ್. ಸೊ ಯಾವಾಗ ಈ ಪ್ರಾಚೀನ ಋಷಿಮುನಿಗಳು ತಮ್ಮ ದೀರ್ಘ ಧ್ಯಾನದ ಅವಸ್ಥೆಯಲ್ಲಿ ಈ ಸತ್ಯವನ್ನ ಫಾರ್ಮುಲಾ ರೀತಿಯಲ್ಲಿ ಕಂಡುಕೋತಾರೆ, ಇಟ್ ಈಸ್ ರಿವೀಲ್ಡ್ ಟು ದೆಮ್ ಇನ್ ದರ್ ಡೀಪ್ ಮೆಡಿಟೇಷನ್. ಆ ನಂತರದಲ್ಲಿ ಏನ್ ಮಾಡ್ತಾರೆ, they will decode it. That means they are going to unfold it. ಸೊ ಆಗ ಆ ನಂತರದಲ್ಲಿ ಅನ್ಫೋಲ್ಡ್ ಮಾಡಿದಾಗ ಅವರುಗಳಿಗೆ ಆದಂತಹ ಅನುಭವ. ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ವಾಟ್ ಆರ್ ದ ಕ್ಯಾಟಗರೀಸ್ ಆರ್ ಹೌ ಮೆನಿ ಆರ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ದಟ್ ಆರ್ ಸೀನ್ ದೇರ್. ಇಲ್ಲಿ ಮುಖ್ಯವಾಗಿ ಉದ್ಧವನ ಪ್ರಶ್ನೆ ಏನು ಅಂತಂದ್ರೆ, ಅವನು ಕೆಲವು ತತ್ವಗಳನ್ನು ಕುರಿತು ಪರಮಾತ್ಮನನ್ನು ಪ್ರಶ್ನೆ ಮಾಡಿದನು. ಹೇ ಪ್ರಭು, ಹೇ ಪರಮಾತ್ಮ. ಈ ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಉದ್ಧವ, ವಿಶ್ವೇಶ್ವರ, ದ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್, ದ ರೂಲರ್ ಆಫ್ ದಿಸ್ ಯೂನಿವರ್ಸ್. ಬಿಕಾಸ್ ಈ ಹಿಂದೆ ಪರಮಾತ್ಮ ಹೇಳಿದ್ನಲ್ಲ, ವೇದಗಳಲ್ಲಿ ಇರುವಂತಹ ರಹಸ್ಯ, ಪ್ರಪಂಚದಲ್ಲಿ ಇರುವಂತಹ ಅನೇಕಗಳು, ವಿಶ್ವದಲ್ಲಿ ಇರುವಂತಹ ಅನೇಕಗಳನ್ನ ಕೇವಲ ನಾನು ಮಾತ್ರ ಬಲ್ಲೆ, ನನ್ನನ್ನು ಹೊರತುಪಡಿಸಿದ್ರೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಸೊ ಹಿ ಈಸ್ ಕಾಲಿಂಗ್ ಹಿಮ್ ವಿಶ್ವೇಶ್ವರ, ಯು ಆರ್ ದಿ ರೂಲರ್ ಆಫ್ ದಿಸ್ ಯೂನಿವರ್ಸ್. ಸೊ ವಿಶ್ವೇಶ್ವರ, ಹೇ ಪರಮಾತ್ಮ, ಈ ಋಷಿಗಳು ದ್ರಷ್ಟಾರರು ತತ್ವಗಳ ಸಂಖ್ಯೆಯನ್ನ, ಒಟ್ಟು ಎಷ್ಟು ತತ್ವಗಳಿದೆ ಎನ್ನುವಂತಹದನ್ನ ತಿಳಿಸುವಂತಹ ಸಂದರ್ಭದಲ್ಲಿ ಮುಂಚೆ ಇದೇ ವಿಚಾರವನ್ನ ನೀನು ಕೂಡ ನಾನು ಹೇಳಿದ್ದೆ. ಸಾಂಖ್ಯಯೋಗವನ್ನು ಕುರಿತು ತಿಳಿಸುವಾಗ ನೀನು ಇಲ್ಲಿ ಇರುವಂತಹ ಒಟ್ಟು ತತ್ವಗಳು 28 ಅಂತ ನೀ ಹಿಂದೆ ನನಗೆ ಹೇಳಿದ್ದೆ. ಅದು ನನ್ನ ನೆನಪಿನಲ್ಲಿದೆ, ನೀನು ಹೇಳಿರುವಂತಹದ್ದು. ಈಗ ಇಲ್ಲಿ ಅನೇಕ ಋಷಿಮುನಿಗಳು ಇದೇ ವಿಚಾರವನ್ನು ಮಾತನಾಡಿದ್ದಾರೆ. ಒಟ್ಟು ಇರುವಂತಹ ತತ್ವಗಳು ಅನೇಕರು ನಿನ್ನ ಅಭಿಪ್ರಾಯದಂತೆ 28 ಅಂತಾನೆ ಹೇಳಿದ್ದಾರೆ. So according to the Sankhya philosophy, which is deeply rooted in our Vedic tradition, there are only 28 such philosophies, ತತ್ವಗಳು, ಕೇವಲ 28 ಮಾತ್ರ. And they are also called principles or elements, the fundamental concepts that describes the
ನೇಚರ್ ಆಫ್ ರಿಯಾಲಿಟಿ ಆ್ಯಂಡ್ ಯೂನಿವರ್ಸ್, ಅದನ್ನು ಇಲ್ಲಿ ತತ್ವಗಳು ಅಂತ ಕರೆದಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿ ಸಾಂಖ್ಯ ಫಿಲಾಸಫಿ ದೇರ್ ಆರ್ 28 ಸಚ್ ತತ್ವಾಸ್. ಅಂಡ್ ನೀನು ಕೂಡ ಒಮ್ಮೆ ನನಗೆ ಇದೇ ರೀತಿ 28 ತತ್ವಗಳು ಅಂತಾನೆ ಹೇಳಿದೀಯ. ಬಟ್ ಎಗೇನ್ ಈ 28 ತತ್ವಗಳು ಅಂತ ಹೇಳಿದಾಗ ಆ 28 ತತ್ವಗಳನ್ನು 2 ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ನೋಡಬಹುದು. ಯಾವುದದು ಆ 2 ಕ್ಯಾಟಗರಿ? ಒಂದು ಪುರುಷ, ಮತ್ತೊಂದು ಪ್ರಕೃತಿ. ಸೊ ದೇರ್ ಆರ್ 2 ಡಿಫರೆಂಟ್ ಸೆಕ್ಷನ್ಸ್. ಒನ್ ಇಸ್ ಪುರುಷ ಅಂಡ್ ದಿ ಅದರ್ ಇಸ್ ಪ್ರಕೃತಿ. ಪುರುಷ ಪ್ರಕೃತಿ ಒಟ್ಟು ಸೇರಿ ಇಲ್ಲಿ 28 ತತ್ವಗಳಿವೆ. ಸೊ ಪ್ರಕೃತಿಯಲ್ಲಿ 24 ತತ್ವಗಳು, ಪುರುಷ ಅಂತ ಹೇಳಿದಾಗ ಅಲ್ಲಿ ಕೇವಲ 4 ತತ್ವಗಳನ್ನು ನೋಡಬಹುದು. ಒಟ್ಟು 28 ತತ್ವಗಳೇ ಆಯಿತು. ಪುರುಷ ಪ್ರಕೃತಿ ಅಂತ 2 ಬೇರೆ ಬೇರೆ ಕ್ಯಾಟಗರಿಗಳನ್ನು ಮಾಡಿದ್ರು ಕೂಡ ಒಟ್ಟು ತತ್ವಗಳು 28 ಆಯಿತು. ಅಂಡ್ ಪುರುಷ ಅಂತ ಹೇಳಿದಾಗ ಅಲ್ಲಿ ಕೇವಲ 4 ತತ್ವಗಳು, ಪ್ರಕೃತಿ ಅಂತ ಹೇಳಿದಾಗ 24 ತತ್ವಗಳು. ಅವುಗಳಲ್ಲಿ ಮೊದಲನೇದು ಪ್ರಕೃತಿ, ದಿ ಫಂಡಮೆಂಟಲ್ ಸಬ್ಸ್ಟ್ಯಾನ್ಸ್. ಎರಡನೇದು ಮಹತ್. ಮಹತ್ ಅಂತಂದ್ರೆ ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಬುದ್ಧಿ ಆರ್ ಇಂಟೆಲೆಕ್ಟ್. ಮೂರನೇದು ಅಹಂಕಾರ, ಇಟ್ ಇಸ್ ಕಾಲ್ಡ್ ಈಗೋ, ಅಥವಾ ಅದನ್ನ ಸೆಲ್ಫ್ ಕಾನ್ಶಿಯಸ್ನೆಸ್. ಅಂಡ್ ಅಗೈನ್ ಇಲ್ಲಿ ಮನಸ್ಸು ಅನ್ನುವಂತಹದ್ದು ಬರುತ್ತೆ. ಆ ಮನಸ್ಸು ಅನ್ನುವಂತಹದ್ದು ಬಂದಾಗ ಇದರಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಹಾಗೂ ಪಂಚ ಕರ್ಮೇಂದ್ರಿಯಗಳು ಅಂತ ಒಟ್ಟು 5 ಇಂದ್ರಿಯಗಳನ್ನು ನಾವು ನೋಡ್ತೀವಿ. ಜ್ಞಾನೇಂದ್ರಿಯ ಅಂತ ಹೇಳಿದಾಗ ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ. ಅದೇ ರೀತಿ ಪಂಚ ಕರ್ಮೇಂದ್ರಿಯಗಳು ಅಂತ ಹೇಳಿದಾಗ ವಾಕ್, ಪಾಣಿ, ಪಾದ, ಪಾಯು ಅಂಡ್ ಉಪಾಸ್ತ. ಆ ನಂತರದಲ್ಲಿ ಪಂಚ ತನ್ಮಾತ್ರಗಳು ಅಂತಂದ್ರೆ 5 ಸೂಕ್ಷ್ಮಭೂತಗಳು, ದ ಎಲಿಮೆಂಟ್ಸ್. ಅದು ಯಾವುದು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆ ನಂತರದಲ್ಲಿ ಪಂಚಮಹಾಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ. ಮತ್ತು 24ನೇದು ಅವ್ಯಕ್ತ, ದಿ ಅನ್ಮ್ಯಾನಿಫೆಸ್ಟ್ ಸ್ಟೇಟ್ ಆಫ್ ಪ್ರಕೃತಿ. ಇದಾದ್ಮೇಲೆ ಇದಿಷ್ಟು ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹ 24 ತತ್ವಗಳು. ಇನ್ನು ಪುರುಷ ಅಂತ ಹೇಳಿದಾಗ ಅಲ್ಲಿ ಬರುವಂತಹ 4 ತತ್ವಗಳು. ಅವುಗಳು ಯಾವುದು ಅಂತಂದ್ರೆ ಒಂದು ಪುರುಷ, ಇನ್ನೊಂದು 3 ಗುಣಗಳು, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಹೀಗೆ 24 ಪ್ರಕೃತಿ, 4 ಪುರುಷ ಸೇರಿ 28 ತತ್ವಗಳು. ಸೊ ದೀಸ್ 28 tattvas, they provide a detailed analysis of the nature of reality, so that we can understand the differences between Prakriti and Purusha. ಸೊ ತತ್ವಗಳನ್ನು ಅಧ್ಯಯನ ಮಾಡೋದ್ರಿಂದ one can progress in spirituality and ultimately one attains liberation. ಸೊ ಇದೆಲ್ಲ ಮೋಕ್ಷ ಸಾಧನೆ. ವೈ ಇಟ್ ಈಸ್ ಟು ಬಿ ಸ್ಟಡಿಡ್ ಅಂತಂದ್ರೆ ಮೋಕ್ಷಾರ್ಥ, ದಿ ಅಲ್ಟಿಮೇಟ್ ಪ್ರೋಗ್ರೆಸ್. ಬಟ್ ಇಲ್ಲಿ ಉದ್ಧವ ಪರಮಾತ್ಮನನ್ನ ಏನನ್ನ ಕೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ಸೊ ಇಲ್ಲಿ ಉದ್ಧವನ ಪ್ರಶ್ನೆ ಏನು ಅಂತಂದ್ರೆ, ಹೇ ಪರಮಾತ್ಮ, ಇಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀನು ಹೇಳಿದ್ದು 28 ತತ್ವಗಳು ಯಾವ ರೀತಿ ಅಂತಂದ್ರೆ, ನವ ಏಕಾದಶ ಪಂಚತ್ರೀಣಿ ಕತಿ ತತ್ವಾನಿ ವಿಶ್ವೇಶ ಸಾಂಖ್ಯಾತಾನ್ ಋಷುಭಿಃ ಪ್ರಭೋ ನವೈಕಾದಶ ಪಂಚ ತ್ರೀಣಿ ಆತ್ಮತ್ವಂ ಇಹ. ಇದನ್ನು ಪರಮಾತ್ಮ ಹೇಳಿದ್ದಾನೆ, ಅದನ್ನು ಇಲ್ಲಿ ಜ್ಞಾಪಿಸ್ತಾ ಇರುವಂತಹದ್ದು. ನೀನು ಹಿಂದೆ ಹೇಳಿದ್ದಿ ನವ ಅಂತಂದ್ರೆ 9, ಏಕಾದಶ 11,
ಪಂಚ 5 ಮತ್ತು ತ್ರೀಣಿ 3. ಸೊ 9 + 11 + 5 + 3 ಒಟ್ಟು 28. ಹೀಗೆ 28 ತತ್ವಗಳು ಅನ್ನುವಂತಹದ್ದನ್ನು ಈ ಹಿಂದೆ ನೀನೇ ನನಗೆ ಹೇಳಿದ್ದೆ. ಬಟ್ ದೇರ್ ಆರ್ ಸಮ್ ಪೀಪಲ್, ಇಲ್ಲಿ ಕೆಲವು ಜನಗಳಿದ್ದಾರೆ, ಅವ್ರು ಹೇಳ್ತಾರೆ ದೇರ್ ಕೆನಾಟ್ ಬಿ 28 ತತ್ವಾಸ್. 28 ತತ್ವಗಳಿಲ್ಲ, ಇರೋ ಅಂತಹದ್ದು ಕೇವಲ 26 ತತ್ವಗಳು. ಆ ಕೂಡಲೇ ಮತ್ತೆ ಕೆಲವರು ಮುಂದೆ ಬಂದು ಹೇಳ್ತಾರೆ, ನೋ 28 ತತ್ವಗಳು ಅದು ತಪ್ಪು. ಅದೇ ರೀತಿ ಇನ್ಯಾರೋ ಬಂದು ಹೇಳಿದ್ರಲ್ಲ 26 ತತ್ವಗಳು, ಅದು ಕೂಡ ತಪ್ಪು. ತತ್ವಗಳು ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ 25, ದಟ್ಸ್ ಆಲ್. ಯು ಕ್ಯಾನ್ ಸಿ ಓನ್ಲಿ 25 ತತ್ವಾಸ್. ಬಟ್ ಪರಮಾತ್ಮ ಇದು ಇಷ್ಟಕ್ಕೆ ಇಲ್ಲಿಗೆ ಮಾತ್ರ ನಿಂತ್ಕೊಳ್ಳಿಲ್ಲ. ಈ ಒಂದು ಕಾಂಟ್ರಾವರ್ಸಿ ಅನೇಕರು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಇದರ ಬಗ್ಗೆ ಮಂಡಿಸಿದ್ದಾರೆ ಈಗಾಗಲೇ. ಸೊ ಹೇ ಪರಮಾತ್ಮ, ಮತ್ತೆ ಕೆಲವರು ಹೇಳ್ತಾರೆ 7 ಅಂತ ಹೇಳ್ತಾರೆ, ಇನ್ನು ಕೆಲವರು 9 ಅಂತ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಅಷ್ಟೊಂದೆಲ್ಲ ಇಲ್ಲ, 6 ಮಾತ್ರ ಇದೆ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ 4 ಇದೆ, ಇನ್ಯಾರೋ ಮುಂದೆ ಬಂದು ಹೇಳ್ತಾರೆ ಇಲ್ಲ ದೇರ್ ಆರ್ 11 ಸಚ್ ತತ್ವಾಸ್. ಹೀಗೆ ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯಲ್ಲಿ ತತ್ವಗಳನ್ನು ಕುರಿತು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ನನಗೆ ಈಗ ನೀನು ಹೇಳಿರೋದು 28, ಇನ್ನು ಕೆಲವರು ತತ್ವಜ್ಞಾನಿಗಳು ಅಂತ ಅನ್ನಿಸ್ಕೊಂಡವರು 28 ಅಂತ ಹೇಳಿದ್ದಾರೆ. ಆದರೆ ಮಧ್ಯದಲ್ಲಿ ಬಂದು 26 ಅಂತಾರೆ, 25 ಅಂತಾರೆ, 9 ಅಂತಾರೆ, 11 ಅಂತಾರೆ, 6, 5, 4. ಹೇ ಪ್ರಭು ಪರಮಾತ್ಮ, ಇವುಗಳಲ್ಲಿ ಯಾವುದನ್ನು ನಾನು ಪರಿಗಣಿಸಬೇಕು? ಇಷ್ಟೊಂದು ವಿಚಾರಗಳು ನನ್ನ ಮುಂದೆ ಇದೆ, ಇಷ್ಟೊಂದು ಸಂಖ್ಯೆಯನ್ನು ಇಟ್ಟು ಇಷ್ಟು ಮಾತ್ರ ತತ್ವಗಳು ಅಂತ ಎಲ್ಲ ಕಡೆ ವಾದವನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ನಾನು ಆರಿಸ್ಕೋಬೇಕಿಲ್ಲಿ? ನಾನು ಯಾರ ಮಾತನ್ನ ಕೇಳಬೇಕು? ತತ್ವಗಳ ಬಗ್ಗೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳನ್ನು ತಿಳಿಸಿರೋದ್ರಿಂದ ದೇರ್ ಆರ್ ಸೋ ಮೆನಿ ಕನ್ಫ್ಯೂಷನ್ಸ್ ದಟ್ ಆರ್ ಕ್ರಿಯೇಟೆಡ್ ಇನ್ ಮೈ ಮೈಂಡ್. ಬಿಕಾಸ್ ಆಫ್ ದಿಸ್ ನನ್ನ ಮನಸ್ಸಿನಲ್ಲಿ ಬಹಳ ಕನ್ಫ್ಯೂಷನ್ಸ್ಗಳು ಉಂಟಾಗಿದೆ. ನಾನು ತತ್ವಗಳನ್ನು ಅಧ್ಯಯನ ಮಾಡಬೇಕು ಅಂತ ಆಸೆ ಪಟ್ಟಿರೋನು. ಯಾಕೆ ಅಂತಂದ್ರೆ ತತ್ವಗಳನ್ನು ಅಧ್ಯಯನ ಮಾಡೋದ್ರಿಂದ ದ ಅಲ್ಟಿಮೇಟ್ ರಿಸಲ್ಟ್ ಏನು ಅಂತಂದ್ರೆ ಇಟ್ ಈಸ್ ಮೋಕ್ಷಾರ್ಥ. ಸೊ ನಾನು ತತ್ವಗಳನ್ನು ಅಧ್ಯಯನ ಮಾಡಬೇಕು ಅಂತ ನನ್ನ ಅಭಿಪ್ರಾಯವನ್ನು, ನನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ನಾನು ಅಧ್ಯಯನ ಮಾಡಬೇಕು ಅಂತ ಮುಂದೆ ಬಂದಾಗ ನಾನು ಈಗ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ ಕನ್ಫ್ಯೂಸ್ಡ್. ಸೊ ಇಲ್ಲಿ ಯಾರ ಮಾತನ್ನು ನಾನು ಅನುಸರಿಸಬೇಕು? ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅಂತಂದ ಮೇಲೆ ಅದಕ್ಕೆ ಕಾರಣ ಇರಬೇಕಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಅಂತಂದ ಮೇಲೆ ಯಾಕೆ ಆ ರೀತಿ ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಾಣ್ತಾ ಇದೆಯಾ? So what is the reality here? Why so many people are telling so many numbers? And which one I should choose? So kechit ಷಡ್ವಿಂಶತಂ ಪ್ರಾಹುಹು. ಕೆಲವರು 26 ಅಂತ ಹೇಳ್ತಾ ಇದ್ದಾರೆ. ಅಪರೇ ಪಂಚವಿಂಶತಿ, ಮತ್ತೆ ಕೆಲವರು 25 ಅಂತ ಹೇಳ್ತಾ ಇದ್ದಾರೆ. ಸಪ್ತೈಕೆ ನವಷಟ್ ಕೇಚಿತ್, ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ 7 ಮಾತ್ರ ಅಂತಾರೆ, ಕೆಲವರು 9 ಅಂತಾರೆ, ಇನ್ನು ಕೆಲವರು ಇಲ್ಲ ಅಷ್ಟೊಂದೆಲ್ಲ ಇಲ್ಲ, 6 ತತ್ವಗಳು ಕೇವಲ 6 ಮಾತ್ರ ಅಂತ ಹೇಳ್ತಾರೆ. ಚತ್ವಾರ್ಯೇ ಏಕಾದಶ ಅಪರೇ, ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ 11 ಇದೆ, 11 ತತ್ವಗಳನ್ನು ಮಾತ್ರ ಸತ್ಯ ಅಂತ ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಕೇಚಿತ್ ಸಪ್ತದಶ, ಇನ್ನು ಕೆಲವರು ಎಲ್ಲೋ ಇದ್ದವರು ಮುಂದೆ ಬಂದು ಈಗ ಹೇಳ್ತಾ ಇದ್ದಾರೆ ಕೇಚಿತ್ ಸಪ್ತದಶ, 17 ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕೂಡಲೇ ಅವನನ್ನು ಅನುಸರಿಸಿ ಮತ್ತೊಬ್ಬ ಬಂದು ಹೇಳ್ತಾ ಇದ್ದಾನೆ ಷಡಶ ಏಕೆ ತ್ರಯೋದಶ, ಇಲ್ಲ 16 ಅಂತ ಹೇಳ್ತಾರೆ. ಇನ್ನೊಬ್ಬ ಹಿಂದೆ ಬಂದು 13 ಅಂತ ಹೇಳ್ತಾ ಇದ್ದಾನೆ. ಸೊ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಇದೆಯಲ್ಲ ತತ್ವಗಳ ಬಗ್ಗೆ. ಈ ಕಾರಣದಿಂದ ಋಷಿ ಮುನಿಗಳು ಈ ವಿಚಾರದಲ್ಲಿ ತತ್ವಗಳ ಸಂಖ್ಯೆಯನ್ನ
ಯಾವ ಆಧಾರದ ಮೇಲೆ ಅವರು ನಿಖರವಾಗಿ ಹೇಳ್ತಾ ಇದ್ದಾರೆ? ಇದೆಲ್ಲ ಹೇಳ್ತಾ ಇರೋದು ಯಾರೋ ಸಾಮಾನ್ಯ ಮನುಷ್ಯರುಗಳಲ್ಲ, ಅವರೆಲ್ಲ ಮಂತ್ರದಷ್ಟಾರ. ದೇ ಆರ್ ದಿ ಸಿಯರ್ಸ್ ಆಫ್ ದಿಸ್ ಟ್ರೂತ್. ಆಲ್ ದೀಸ್ ಇಟ್ ಈಸ್ ರಿವೀಲ್ಡ್ ಟು ದೆಮ್ ಇನ್ ದರ್ ಡೀಪ್ ಮೆಡಿಟೇಷನ್. ಧ್ಯಾನಾವಸ್ಥೆಯಲ್ಲಿ ಕಂಡುಕೊಂಡಂತಹ ಸತ್ಯ ಅಂತ ಹೇಳ್ತಾ ಇರೋದ್ರಿಂದ ಯಾವ ಆಧಾರದ ಮೇಲೆ ಅವರು ಕೇವಲ ಇಷ್ಟು ಮಾತ್ರ ಅಂತ ಇಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ? ಹೇ ಸನಾತನ ಕೃಷ್ಣ. ಸೊ ಇಷ್ಟೊಂದು ಕನ್ಫ್ಯೂಷನ್ಸ್ ಉದ್ಧವನ ಮನಸ್ಸಿನಲ್ಲಿ ಬಂದಿದೆ. ಸೊ ಅದಕ್ಕೆ ಅವನು ಪರಮಾತ್ಮ ಶ್ರೀಕೃಷ್ಣನನ್ನ, ಹೇ ಸನಾತನ ಕೃಷ್ಣ, ನೀನು ಪ್ರಾಚೀನ ಅಪ್ಪ, ನೀನು ಬಹಳ ಹಳಬ, ನೀನು ಮುಂಚೆಯಿಂದ ಇರೋನು ನೀನು. ಸೊ ಮುಂಚೆಯಿಂದ ನೀನು ಇರೋನು ಅಂತಂದ್ಮೇಲೆ ನಿನಗೆಲ್ಲ ಗೊತ್ತಿದೆ. ಸೊ ಅದರಿಂದ ನಾನು ನಿನ್ನೆ ಕೇಳ್ತಾ ಇದ್ದೀನಿ, ಯು ಆರ್ ಸನಾತನ, ಸನಾತನಿ ನೀನು, ಎಲ್ಲವನ್ನ ಬಲ್ಲವನು ನೀನು. ಸಿ ಹೌ ಬ್ಯೂಟಿಫುಲಿ ಉದ್ಧವ ಇಸ್ ಕಾಲಿಂಗ್ ಹಿಮ್ ಸನಾತನಿ, ಸನಾತನಿ ಕೃಷ್ಣ ಅಂತ ಹೇಳ್ತಾನೆ. ಸೊ ವಂಡರ್ಫುಲ್, ಸೊ ವಂಡರ್ಫುಲ್. ಅದರಿಂದ ಹೇ ಪರಮಾತ್ಮ, ಹೇ ಸನಾತನಿ, ನನ್ನ ಅನುಮಾನಗಳನ್ನು ನೀನು ಪರಿಹರಿಸು, ನನಗೆ ದಯವಿಟ್ಟು ಸತ್ಯವನ್ನು ತಿಳಿಸ್ಕೊಡು ಈ ವಿಚಾರದಲ್ಲಿ. ಯಾಕೆಂದರೆ ತುಂಬ ಗೊಂದಲಗಳಿದೆ. ಐ ನೋ ಯು ಆರ್ ಪ್ರಭು, ನೀನು ಕೂಡ ಹೇಳಿದೆಯಾ 28 ಅಂತ. ಆದರೆ ಇದೆಲ್ಲ ಪ್ರಾಚೀನ ಋಷಿಮುನಿಗಳಿಗೆ ಅವರ ಧ್ಯಾನದಲ್ಲಿ ಅವರ ಧ್ಯಾನಾವಸ್ಥೆಯಲ್ಲಿ ಕಂಡು ಬಂದಂತಹ ಸತ್ಯ ಅಂತ ಹೇಳಿರೋದ್ರಿಂದ ಅವ್ರ ಮಾತನ್ನು ಕೂಡ ಕೇಳಬೇಕು ಅಂತ ಅನಿಸ್ತು. ಬಿಕಾಸ್ ದೇ ಹ್ಯಾವ್ ಪುಟ್ ಎಫರ್ಟ್ಸ್. ಇದನ್ನು ತಿಳ್ಕೋಬೇಕು ಅಂತ ಹೇಳಿ ದೇ ಹ್ಯಾವ್ ಟ್ಯೂನ್ಡ್ ದೇರ್ ಮೈಂಡ್ ಟು ದಟ್ ಹೈಯರ್ ರಿಯಾಲಿಟಿ and it's all revealed to them in their deep meditation. ಅದರಿಂದ I should respect them also. ನೀನು ಪರಮಾತ್ಮ, ನಿನ್ನನ್ನು ನಾನು ರೆಸ್ಪೆಕ್ಟ್ ಮಾಡಬೇಕು. ನೀನು 28 ಅಂತ ಹೇಳಿದ್ಯಾ, ನಿನ್ನ ಮಾತನ್ನು ಕೇಳಬೇಕು. ಅಟ್ ದ ಸೇಮ್ ಟೈಮ್ ಅವರು ಇದಕ್ಕೋಸ್ಕರವಾಗಿ ಅವರು ತಮ್ಮ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಅವರು ಕಂಡುಕೊಂಡಂತಹ ಸತ್ಯ ಅಂತ ಹೇಳಿರೋದ್ರಿಂದ ಅವರ ಶ್ರಮಕ್ಕೂ ನಾನು ಬೆಲೆ ಕೊಡಬೇಕು, ಅವರ ಮಾತನ್ನು ನಾನು ಕೇಳಬೇಕಾಗತ್ತೆ. ಅದರಿಂದ ಇಲ್ಲಿ ನನ್ನ ಅನುಮಾನಗಳನ್ನು ಕೇವಲ ನೀನು ಮಾತ್ರ ಪರಿಹಾರ ಮಾಡಬಹುದು. ನನಗೆ ದಯವಿಟ್ಟು ಸತ್ಯವನ್ನು ನೀನು ತಿಳಿಸ್ಕೊಡು. ಯಾಕೆಂತಂದರೆ ಅವ್ರು ಯಾರನ್ನೂ ನಾನು ಸನಾತನಿ ಅಂತ ಕರೆಯೋಕ್ಕಾಗೋದಿಲ್ಲ, ಅದು ಕೇವಲ ನೀನು ಮಾತ್ರ. ಅವರೆಲ್ಲ ತಮ್ಮ ದೀರ್ಘ ಧ್ಯಾನದಲ್ಲಿ ಅವಸ್ಥೆಯಲ್ಲಿ ಕಂಡುಕೊಂಡಂತಹ ಸತ್ಯ ಅಂತ ಹೇಳಿದ್ರು ಕೂಡ ಅದಕ್ಕೆ ಮುಂಚೆಯಿಂದ ಇರೋನು ನೀನು ಸದಾ ಇರೋನು ನೀನು. ಸೊ ನೀನು ಎಲ್ಲವನ್ನ ಬಲ್ಲವನು, ನೀನು ಯು ಆರ್ ಸರ್ವಜ್ಞ, ಸರ್ವಶಕ್ತ, ಸನಾತನಿ. ಸೊ ಯು ಟೆಲ್ ಮಿ ದಿ ಟ್ರೂತ್. ಸೊ ನೀ ಏನು ಹೇಳ್ತೀಯೋ ಅದನ್ನು ನಾನು ಕೇಳ್ತೀನಿ. ಸೊ ಯು ಹ್ಯಾವ್ ಟು ಗೈಡ್ ಮೀ. ಸೊ ಈ ಕನ್ಫ್ಯೂಷನ್ಸ್ ಯಾವ ಥರ ಆಗಿದೆ ಅಂತಂದರೆ ಇಟ್ ಈಸ್ ಲೈಕ್ ದಿಸ್. ಒಂದು somebody has built a beautiful house. ಒಂದು ಒಳ್ಳೆ ಮನೆಯನ್ನು ಕಟ್ಟಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ. ಆ ಮನೆಯನ್ನು ನೋಡಿದವರೆಲ್ಲ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೊರಗಡೆಯಿಂದ ನೋಡಿದ್ರೆ ಅದರ ಅಂದ ಚಂದ, ಸ್ಟ್ರಕ್ಚರು, ಸೋ ಮೆನಿ ಥಿಂಗ್ಸ್, ಪ್ಲ್ಯಾನಿಂಗು, ಯುಟಿಲೈಸೇಷನ್, ವಾಟ್ ನಾಟ್. ವಾಟ್ ಎ ವಂಡರ್ಫುಲ್ ಹೌಸ್, ವಾಟ್ ಎ ವಂಡರ್ಫುಲ್ ಹೌಸ್. ಪ್ರತಿಯೊಬ್ಬರು ಆ ಮನೆಯನ್ನು ನೋಡ್ಬಿಟ್ಟು ಆ ರೀತಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಆ ಮನೆಯನ್ನು ನೋಡಿ ಆ ಕಡೆ ಓಡಾಡೋರೆಲ್ಲ ಹೇಳೋವಂತಹ ಸುದ್ದಿ ಇದೆ, ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲ್ ಹೌಸ್. ಸೊ ಆಗ ನಿಜವಾಗ್ಲೂ ಆ ಮನೆಯಲ್ಲಿ ಏನಿದೆ ಅದು ತಿಳ್ಕೋಬೇಕು. ಸೊ ಆಗ ಮನೆ ಓನರ್ ಏನು ಮಾಡ್ತಾನೆ, ಒಂದಷ್ಟು ಜನನ್ನ ಇನ್ವೈಟ್ ಮಾಡ್ತಾನೆ. ಬನ್ನಿ ನೀವೆಲ್ಲ ಒಂದು ದಿವಸ ನಮ್ಮ ಮನೆಗೆ ಬನ್ನಿ, ಬಂದು ನಮ್ಮ ಮನೆಯನ್ನು ನೋಡ್ಬಿಟ್ಟು ಈ ಮನೆ ಹೇಗಿದೆ ಅದರ ಬಗ್ಗೆ ಗಿಮಿ ನಮಗೆ ಒಂದು ವಿಚಾರವನ್ನು ತಿಳಿಸ್ಕೊಡಿ. ನಿಮ್ಮ ಅಭಿಪ್ರಾಯ ಏನಿದೆ ಈ ಮನೆ ಬಗ್ಗೆ, ಇಲ್ಲಿ ಇರೋವಂತಹ ಪ್ಲಸ್ ಆ್ಯಂಡ್ ಮೈನಸ್ ಏನಿರಬಹುದು, ಯಾವುದಿದೆ ಯಾವುದಿಲ್ಲ, ಯಾವುದು ಹೇಗೆ ಮಾಡಬಹುದಾಗಿತ್ತು, ಅಥವಾ ಎಲ್ಲ ಕರೆಕ್ಟ್ ಆಗಿದೆಯಾ. ಸೊ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಬಹುದು ಅಂತ ಹೇಳಿ ಏನು ಮಾಡ್ತಾನೆ, ಒಂದು ದಿವಸ ಅವರೆಲ್ಲರನ್ನು ಕರೆಸ್ತಾನೆ ಆ ಮನೆಗೆ. ಸೊ ಅಲ್ಲಿ ಆ ಮನೆಯನ್ನು ನೋಡಬೇಕು, ನಮ್ಮ ಅಭಿಪ್ರಾಯವನ್ನು ಅವ್ರು ಕೇಳಿದರೆ
ಮನೆ ಓನರು, ಅವರಿಗೆ ನಾವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅನೇಕ ಜನಗಳು ಆ ಮನೆಯನ್ನು ನೋಡಿಬಿಟ್ಟು ತಮ್ಮ ಅಭಿಪ್ರಾಯವನ್ನು ಕೊಡಬೇಕು ಅಂತ ಹೇಳಿ ಆ ಮನೆಗೆ ವಿಸಿಟ್ ಮಾಡ್ತಾರೆ, ಬಂದಿದ್ದಾರೆ. ಅನೇಕ ಜನಗಳು ಬಂದಿದ್ದಾರೆ ಅಂತಂದರೆ ಅನೇಕ ರೀತಿಯ ಮೈಂಡ್ ಸೆಟ್ಟು, ಅನೇಕ ರೀತಿಯ ಟೇಸ್ಟ್, ಕ್ವೈಟ್ ನ್ಯಾಚುರಲ್. ಎಲ್ಲರೂ ಒಂದೇ ಥರ ಯಾವುದೋ ಒಂದನ್ನು ಎಲ್ಲರೂ ಇಷ್ಟಪಡೋದಿಲ್ಲ. ಕೆಲವರಿಗೆ ಪೇಂಟಿಂಗ್ ಇಷ್ಟ ಆಗುತ್ತೆ, ಕೆಲವರಿಗೆ ಇನ್ಯಾವುದೋ ಸ್ಟ್ರಕ್ಚರ್ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಯುಟಿಲೈಸೇಷನ್ ಇಷ್ಟ ಆಗುತ್ತೆ, ಇನ್ನು ಕೆಲವರು ಆ ಮೆಟೀರಿಯಲ್ನ ಯೂಸ್ ಮಾಡಿದಾರಲ್ಲ ಅದು ಇಷ್ಟ ಆಗುತ್ತೆ. ಹೀಗೆ ಇನ್ನು ಕೆಲವರು ಕಿಚನ್ ಇಷ್ಟಪಡ್ತಾರೆ, ಇನ್ನು ಕೆಲವರು ಪೂಜಾ ರೂಮ್ ಇಷ್ಟಪಡ್ತಾರೆ, ವರಾಂಡಾ, ಡ್ರಾಯಿಂಗ್ ರೂಮು, ಮಾಸ್ಟರ್ ಬೆಡ್ರೂಮು, ಗೆಸ್ಟ್ ಹೌಸು, ಗೆಸ್ಟ್ ರೂಮು, ಮುಂದುಗಡೆ ಗಾರ್ಡನ್ ಏರಿಯಾ, ಪ್ಲೇಗ್ರೌಂಡ್ ಏರಿಯಾ, ರಿಲ್ಯಾಕ್ಸ್ ರೂಮು, ಸ್ಟಡಿ ರೂಮು, ಸತ್ಸಂಗ ರೂಮು, ಹೀಗೆ ಒಬ್ಬೊಬ್ಬರು ಒಂದೊಂದು ಇಷ್ಟಪಡ್ತಾರೆ. ಸೊ ಅದರಿಂದ ನೀವೆಲ್ಲ ಬಂದು ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತಂದಾಗ ಯಾರ್ಯಾರಿಗೆ ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಚೆನ್ನಾಗಿದೆ ಅಂತ ಬರೆದ್ಬಿಟ್ಟು ಹೋಗ್ತಾರೆ. ಯಾರಿಗೆ ಮಾಸ್ಟರ್ ಬೆಡ್ರೂಮ್ ಇಷ್ಟ ಆಗುತ್ತೆ ಅವರು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಇನ್ನು ಕೆಲವರು ವರಾಂಡಾ ಚೆನ್ನಾಗಿದೆ, ಇನ್ನು ಕೆಲವರು ಪೇಂಟ್ ಚೆನ್ನಾಗಿದೆ, ಇನ್ನು ಕೆಲವರು ಕಿಚನ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಮನೆ ಹೇಗಿದೆ ಅಂತಂದಾಗ ಅವರು ತಮ್ಮ ಅಭಿಪ್ರಾಯದಲ್ಲಿ ಫೋಕಸ್, ಯಾವುದ್ರ ಬಗ್ಗೆ ಫೋಕಸ್ ಮಾಡಿರ್ತಾರೆ ಅದನ್ನು ಹೈಲೈಟ್ ಮಾಡಿರ್ತಾರೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಇಲ್ಲಿ ಮಂತ್ರದಷ್ಟಾರರು ಅಂತ ಹೇಳಿ ಪ್ರಾಚೀನ ಋಷಿ ಮುನಿಗಳು ಕಂಡುಕೊಂಡಂತಹ ಸತ್ಯವನ್ನು ಕುರಿತು ಅವರು ತಿಳಿಸಿರುವಂತಹ ಒಟ್ಟು ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಉದ್ಧವ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸಾಂಖ್ಯ ಯೋಗವನ್ನು ತಿಳಿಸುವಂತಹ ಒಂದು ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳಿರ್ತಾನೆ ಒಟ್ಟು ತತ್ವಗಳು ಅಂತಂದಾಗ there are 28. ಅದೇ ಅಭಿಪ್ರಾಯನ ಕೆಲವು ಮಂತ್ರದಷ್ಟಾರರು ಹೇಳಿರ್ತಾರೆ, ಮತ್ತೆ ಕೆಲವು ಋಷಿ ಮುನಿಗಳು 26 ಅಂತಾರೆ, 25 ಅಂತಾರೆ, 11, 9, 6, 3, 4 ಈ ರೀತಿ ಹೇಳಿದ್ದಾರೆ. ಹೇಗೆ ಒಂದು ಮನೆಯನ್ನು ನೋಡಿದ ಮೇಲೆ ಅವರವರ ಟೇಸ್ಟ್ ಯಾವ ಥರ ಇತ್ತು ಅದನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಈ ಅನೇಕ ಚಿಂತಕರುಗಳು ಅವರು ಕಂಡುಕೊಂಡಂತಹ ಸತ್ಯವನ್ನು ಆ ರೀತಿಯಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ನಾವು ಇಟ್ ಈಸ್ ಪಾಸಿಬಲ್ ಫಾರ್ ಯು ಓನ್ಲಿ, ಸೊ ಯು ಗೈಡ್ ಮೀ ಪ್ರಾಪರ್ಲಿ ದಿ ನಂಬರ್ ಆಫ್ ತತ್ವಾಸ್ ವಿಚ್ ಆರ್ ದೇರ್ ಇನ್ ದಿಸ್ ಯೂನಿವರ್ಸ್. ಸೊ ಐ ವಾಂಟ್ ಟು ನೋ ದಟ್ ರಿಯಾಲಿಟಿ. ಸೊ ದಿಸ್ ಈಸ್ ದಿ ಕ್ವಶನ್ ಆಫ್ ಉದ್ಧವ. ಈ ರೀತಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಉದ್ಧವನ ಪ್ರಶ್ನೆಯನ್ನು ಗಮನಿಸಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಉತ್ತರವನ್ನು ಕೊಡ್ತಾನೆ. ದಟ್ ವಿ ವಿಲ್ ಕಂಟಿನ್ಯೂ ಲೇಟರ್. ಮತ್ತೊಂದು ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.